ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಕಾಶಂ ಭಾರತೀ ವರಭೂಷಣಂ ಭಾರತೀ ವರಮಾರುಧಂ ಭಾರತೀ ತೀರ್ಥಮಾಕ್ಷಜಂ ವಿದ್ಯಾ ವಿರಿಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಂ. ಸದ್ಗುರು ಚರಣಾರವಿಂದಾಭ್ಯಾಮ. ಎಲ್ಲ ಸಭಾಸದರಿಗೆ, ಎಲ್ಲ ಹಿರಿಯರಿಗೆ, ಸಂಗೀತ ಕಲಾಕಾರರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಂದಿನ ಕಾರ್ಯಕ್ರಮದ ಪ್ರಾರಂಭಕ್ಕೆ ಅನುಮತಿಯನ್ನು ಕೋರ್ತೇನೆ. ಆತ್ಮೀಯ ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕ್ರೋಢಿನಾಮ ಸಂವತ್ಸರದ ಶಂಕರ ಜಯಂತಿ ಕಾರ್ಯಕ್ರಮವು ಅತ್ಯಂತ ಸಡಗರ ಭಕ್ತಿ ಶ್ರದ್ಧೆಗಳಿಂದ ನಿನ್ನೆಯಿಂದ ಆರಂಭಗೊಂಡಿದೆ. ಎರಡನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಇಂದಿನ ದಿನ ಶಾಂಕರ ಸ್ತೋತ್ರ ಗಾಯನ ಮತ್ತು ವ್ಯಾಖ್ಯಾನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಆಗಮಿಸಿರುವಂತಹ ಕಲಾವಿದರು ಕಲಾ ತಪಸ್ವಿಗಳೇ ಹೌದು. ಅವರ ಒಂದು ಪರಿಚಯ ಸಂಕ್ಷಿಪ್ತ ಅಂತ ಪ್ರಯತ್ನ ಮಾಡ್ತೇನೆ, ಅದರ ದೀರ್ಘವಾದರೆ ಕ್ಷಮೆ ಇರಲಿ. ಶ್ರೀಯುತ RN ತ್ಯಾಗರಾಜನ್ ಮೂಲತಃ ಗಣಿತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರಾಧ್ಯಾಪಕರಾಗಿ, ತದನಂತರ ಇವರು ಆಲ್ ಇಂಡಿಯಾ ರೇಡಿಯೋ ಚೆನ್ನೈಯಲ್ಲಿ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿರುವಂತಹವರು. ಇವರು ಶ್ರೀಯುತ RK ಕೃಷ್ಣದಾಸ್ರವರ ಮೊಮ್ಮಗ ಮತ್ತು ಶ್ರೀಯುತ RK ನಾರಾಯಣ ಸ್ವಾಮಿರವರ ಸುಪುತ್ರ. ಮೂಲತಃ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯವರು. ಇವರ ಸಾಧನೆ ಅತ್ಯದ್ಭುತ. ಇವರ ಗಾಯನ ಅನೇಕ ಕಡೆಗಳು ಇವರು ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಿಕೊಟ್ಟಿದ್ದಾರೆ. ಇವರ ಸಾಧನೆಯ ಒಂದು ಪಟ್ಟಿ ಹೀಗಿದೆ: ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಗಾನ ಸುಧಾಕರ, ಕರ್ನಾಟಿಕ್ ಮ್ಯೂಸಿಕ್ ಸೊಸೈಟಿ ಗೋವಾದಿಂದ ಗಾನ ಕಲಾ ತಿಲಕ, ಕರ್ನಾಟಕ ಕಲಾಶ್ರೀ ತ್ಯಾಗರಾಜ ಪ್ರಶಸ್ತಿ ಸಂಗೀತ ವಿದ್ಯಾನಿಧಿ, ಗಾಯಕ ಕಲಾಭೂಷಣ, ನಮ್ಮ ಕಂಚಿ ಮಠದ ಆಸ್ಥಾನ ವಿದ್ವಾನ್. ಹೀಗೆ 10 ಹಲವು ಪ್ರಶಸ್ತಿಗಳನ್ನು ಪಡೆದಿರುವಂತಹ ಶ್ರೀಯುತರು ಘನ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪುರಸ್ಕೃತರು ಹೌದು. ಇವರಿಗೆ ಎಲ್ಲರ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಪುಷ್ಪಮಾಲಿಕೆಯನ್ನು ಸಮರ್ಪಿಸಿ ಸ್ವಾಗತವನ್ನು ಕೋಲಾರ ಶೃಂಗೇರಿ ಶಂಕರ ಮಠದ ಪರವಾಗಿ, ಶಂಕರ ದೇವಾಕೃಷ್ಣ ಪರವಾಗಿ ಬಯಸಲಿಕ್ಕೆ ಇಷ್ಟಪಡುತ್ತೇವೆ. ಮತ್ತೊಂದು ವಿಶೇಷ ಅಂತಂದ್ರೆ, ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳು ಸನ್ಯಾಸ ಗ್ರಹಣ ತಗೊಂಡು 50 ವರ್ಷ ಆಯಿತು. ತನ್ನಿಮಿತ್ತವಾಗಿ 19ನೇ ತಾರೀಕು ಶೃಂಗೇರಿಯಲ್ಲಿ ಜಗದ್ಗುರು ಗಾನನಂದನ ಅನ್ನುವಂತಹ ಕಾರ್ಯಕ್ರಮ ನಡೀತಾ ಇದೆ. ಅದರ ಪ್ರಮುಖರು ಕೂಡ ಶ್ರೀಯುತರೇ ಆಗಿದ್ದಾರೆ. ಜಗದ್ಗುರುಗಳ ಅನುಗ್ರಹದಿಂದ ನಮಗೆ ನಮ್ಮ ಮಠದಲ್ಲಿ ಈ ದಿನ ಈ ಕಾರ್ಯಕ್ರಮ ನಡೀತಾ ಇರೋದು ಅತ್ಯಂತ ಹರ್ಷದಾಯಕ. ಇದರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ವಿದುಶ್ರೀ ಲಕ್ಷ್ಮೀ ಅನಂತನಾರಾಯಣ್ ಸಂಸ್ಕೃತ ವಿದ್ವಾಂಸರು, ಸಾಂಪ್ರದಾಯಿಕ ಕಲಿಕೆ ಶ್ರೀನಿವಾಸ ಅಯ್ಯಂಗಾರ್ ಮತ್ತು ಡಾಕ್ಟರ್ MP ರಂಗಾಚಾರ್ಯ ಬಳಿ. ವೃತ್ತಿಯಲ್ಲಿ ಅಕೌಂಟೆಂಟ್ ಜನರಲ್ ಕಚೇರಿಯಲ್ಲಿ ಸಹಾಯಕ ಲೆಕ್ಕಾಧಿಕಾರಿಯಾಗಿ ಸಂಸ್ಕೃತ ಸೇವೆಗಾಗಿ ತಮ್ಮನ್ನು ತೊಡಗಿಸಿಕೊಂಡು ಅನೇಕ ಶಿಷ್ಯರಿಗೆ ಸಂಸ್ಕೃತವನ್ನು ಆನ್ಲೈನ್ ಮೂಲಕ, ಆಫ್ಲೈನ್ ಮೂಲಕ ನಮ್ಮ ಭಾರತದ ಒಂದು ಭಾಷೆಯನ್ನು, ದೈವ ಭಾಷೆಯನ್ನು ಪ್ರತಿಯೊಬ್ಬರಿಗೂ ಕಲಿಸಿಕೊಡ್ತಕ್ಕಂತಹ ವಿದುಷಿಗಳು ಶ್ರೀಮತಿ ಲಕ್ಷ್ಮೀ ಅನಂತನಾರಾಯಣ್. ಇವರು ಅನೇಕ ಕಡೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಭಾಗವತ, ನಾರಾಯಣೀಯ, ಉಪನಿಷತ್ತುಗಳು ಇತ್ಯಾದಿ 10 ಹಲವು ಭಾರತೀಯ ವಿದ್ಯೆಗಳ ಕುರಿತಾಗಿ ಉಪನ್ಯಾಸವನ್ನು ನಡೆಸಿಕೊಟ್ಟಿದ್ದಾರೆ. ಪ್ರಸ್ತುತ ನಮ್ಮ ಕಲಾಚಾರ್ಯರು ನೀಡುವಂತಹ ಗಾಯನಕ್ಕೆ, ಶಾಂಕರ ಸ್ತೋತ್ರ ಗಾಯನಕ್ಕೆ ವ್ಯಾಖ್ಯಾನವನ್ನು, ಅರ್ಥವನ್ನು ತಿಳಿಸಿಕೊಡಲಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ, ಶೃಂಗೇರಿ ಶಂಕರ ಮಠದ ಪರವಾಗಿ ಹಾಗೂ ಶಂಕರ ದೇವಾಕೃಷ್ಣ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಜಯಂತಿಯವರು ದಯಮಾಡಿ ಹಾರವನ್ನು ಹಾಕಿ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಸುತ್ತೇನೆ. ಇಂದಿನ ಸಭೆಗೆ ಸಹ ಪಕ್ಕವಾದ್ಯವನ್ನು ನೀಡಿ ಆಗಮಿಸಿರುವಂಥವರು ಬೆಂಗಳೂರಿನ
ರಿಷಿತಾ ಕೇರಳಿ, ಶ್ರೀಮತಿ ವಿನುತಾ ಪ್ರಸಾದ್ ಮತ್ತು ಕೆ ಶಿವಪ್ರಸಾದ್ ರಾವ್ ಅವರ ಸುಪುತ್ರಿ. ಈಕೆ ಸಣ್ಣ ವಯಸ್ಸಿನಿಂದಲೂ ಈ ಸಂಗೀತದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕಲಾಭ್ಯಾಸವನ್ನು ಮಾಡುತ್ತಾ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಹೆಮ್ಮೆಯ ಕಲಾವಿದೆಯೇ ಹೌದು. ಜಿ ಕನ್ನಡದಲ್ಲಿ ಬರುವಂತಹ ಎಂದರೂ ಮಹಾನುಭಾವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತಹ ಪ್ರತಿಭೆ ನಮ್ಮ ರುಚಿತಾ ಕೇರಳಿ. ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ತ್ರಿವೇಣಿಯವರು ದಯಮಾಡಿ ಹಾರವನ್ನು ಸಮರ್ಪಣೆ ಮಾಡಿ ಸ್ವಾಗತ ಮಾಡಬೇಕು ಅಂತ ವಿನಂತಿಸುತ್ತಾರೆ. ಶ್ರೀಯುತ ಅನಂತನಾರಾಯಣ್ ಅವರು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಆಯೋಜಕರು ಶ್ರೀಯುತ ಸುಂದರೇಶ್ವರರವರು, ನಮ್ಮ ಶಂಕರ ಮಠದ ಹಿತೈಷಿಗಳು. ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಬಂದಿರುವಂತಹ ಎಲ್ಲ ಮಾತೆ ಮಹನೀಯರಿಗೆ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮ ಪ್ರಾರಂಭಿಸಲು ಮಾನ್ಯರಲ್ಲಿ ವಿನಂತಿ. ಹರಿ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. गुरुर्ब्रह्मा गुरुर्विष्णुः गुरुर्देवो महेश्वरः. गुरु साक्षात् परं ब्रह्म तस्मै श्री गुरवे तस्मै श्री गुरवे नमः. स्मृति पुराणानाम् आलयं करुणालयं नमामि नमामि भगवत्पादशङ्करं लोकशङ्करं नमामि नमामि लोकशङ्करं नमामि नमामि. यत्नं विनैव वाचो यत्नं विनैव वाचो यत्कृपया निस्सरन्ति वदनाब्जात् यातस्य शरणं यातस्य शरणं यामि तमाचार्यमाशु तम् आचार्यमाशु वाक्शुद्ध्यैः तमाचार्यमाशु गुरु
गुरुर्विष्णुः गुरुर्देवो महेश्वरः गुरुसाक्षात् परं ब्रह्म तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। अभीप्सितार्थसिद्ध्यर्थं पूजितः यस्तुरैरपि सर्वविघ्नचिदे तस्मै श्रीगणाधिपतये नमः। नमस्ते शारदादेवी काश्मीरपुरवासिनी त्वामहं प्रार्थये नित्यं विद्यां बुद्धिं च देहि मे। सरस्वती नमस्तुभ्यं वरदे कामरूपिणे विद्यारम्भं करिष्यामि सिद्धिर्भवतु मे सदा। ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಪರಿಚಯವನ್ನು ಮೊದಲೇ ಹೇಳಿದ್ದಾರೆ. ಶಾಂಕರರ ಸ್ತೋತ್ರಗಳು ಹಾಗೂ ಅವರ ವ್ಯಾಖ್ಯಾನ, ಸ್ತೋತ್ರದ ಗಾಯನ ಮತ್ತು ವ್ಯಾಖ್ಯಾನ ಅಂತ. ಶಂಕರರ ಜಯಂತಿ ಪ್ರಯುಕ್ತ ಇದು ನಿಯೋಜಿಸಿರುವ ಕಾರ್ಯಕ್ರಮ. ಹಾಗಾಗಿ ನಾವು ಶಂಕರ ಜೀವನದ ಚರಿತ್ರೆ ಹಾಗೂ ತತ್ವ ಪ್ರಚಾರ ಎರಡನ್ನೂ ತಿಳ್ಕೊಳ್ಳೋದು ಮುಖ್ಯವಾದದ್ದು. ಹಾಗಾಗಿ ಈ ಮಠದಲ್ಲಿ ಬೇರೆ ಕಡೆ ಒಂದು ಸಂಘದಲ್ಲಾಗಲಿ ಇಲ್ಲ ಒಂದು ಮನೆಗಳಲ್ಲಾಗಲಿ ಈ ಜಯಂತಿಯನ್ನು ಆಚರಿಸುವ ಪರಮ ಉದ್ದೇಶವೇ ಅದು ಆಚಾರ್ಯರ ಸಂದೇಶದ ಪ್ರಸಾರ ಮಾಡುವುದು ನಮ್ಮ ಕಿಂಚಿತ್ ಸೇವೆ ಅನ್ನೋ ರೀತಿ. ಹಾಗೆ ಮಾಡುವಾಗ ನಮಗೆ ಮುಖ್ಯವಾಗಿ ಬೇಕಾದ್ದು ನುಡಿ ನಮನ ಅಂತಿದ್ವಿ. ಅವರ ಬಗ್ಗೆ ತಿಳಿಸೋದು, ಅವರ ಬಗ್ಗೆ ಹೇಳೋದು ಅನ್ನುವಾಗ ಮುಖ್ಯವಾಗಿ ಬೇಕಾದ್ದು ಮಾತು, ವಾಕ್, ವಚನ, ಆ ನುಡಿಗಳು, ಮಾತುಗಳು, ವಾಕ್ಯಗಳು ಅದನ್ನು ನಾನಾ ರೀತಿಯಾಗಿ ಹೇಳ್ಕೊಂಡು ಬರ್ತೀವಿ. ಅದೇ ಮುಖ್ಯವಾದ ಕಾರಣ. ಆದ್ದರಿಂದ ನಮಗೆ ಯಥಾರ್ಥವಾಗಿ ಹೇಳಬೇಕು. ಆಚಾರ್ಯರಂತಹ ಜೀವನವನ್ನು, ಅವರ ಜೀವನವೇ ಒಂದು ಸಂದೇಶ. ಅಂತಹ ಸಂದೇಶವನ್ನು ನಾವು ಹೇಳ್ತಿದ್ದೀವಿ ಎನ್ನುವಾಗ ಅದು ಯಥಾರ್ಥವಾಗಿ ಇರಬೇಕು. ಅನ್ಯಥಾ ಅರ್ಥ ಮಾಡದೇ ಇರುವಂತಹ ವಾಕ್ ಶುದ್ಧಿಯನ್ನು ಕೊಡುವಂತಹ ಒಂದು ಕೃಪೆಯನ್ನು ಮಾಡಿ ಆಚಾರ್ಯರೇ ಅಂತ ಕೇಳುವಂತಹ ಶ್ಲೋಕವನ್ನು ಈಗ ವಿದ್ವಾನ್ ಶ್ರೀ ತ್ಯಾಗರಾಜನವರು ಹೇಳಿದ್ದಾರೆ. ದಿನಾ ಯತ್ನ, ಈಗ ನಮ್ಮ ಯತ್ನ ಏನು ಇಲ್ಲ ಅಲ್ಲಿ, ಆದರೆ ಆಚಾರ್ಯರ ಅನುಗ್ರಹ ಇರುತ್ತೆ, ಆಚಾರ್ಯರ ಕೃಪೆ ಇದೆ. ಹಾಗಾಗಿ ನಮ್ಮ ವಾಕ್ ಶುದ್ಧಿ ಬರಲಿ ಅನ್ನೋದು ಮುಖ್ಯವಾದ ಪ್ರಾರ್ಥನೆ. ಇದಕ್ಕೆ ಆಚಾರ್ಯರ ಒಂದು ಜೀವನದಲ್ಲೂ ಒಂದು ಪ್ರಸಂಗ ಇದೆ. ಆಚಾರ್ಯರಿಗೆ ಬೇಕಾದಷ್ಟು ಶಿಷ್ಯರಿದ್ದರು. ಆಗ ಪಾಠ ಹೇಳುವಾಗ ಒಂದು ದಿವಸ ಅವರು ಉಪಸ್ಥಿತರಾಗಿ ಸಿದ್ಧರಾಗಿ ಕೂತಿದ್ದರು. ಶಿಷ್ಯರಿಗೆ ಎಲ್ಲ ಕೆಳಗಡೆ ಕೂತ್ಕೊಂಡು ಕಾಯ್ತಾ ಇದ್ದರು ಅವರ ಉಪನ್ಯಾಸವನ್ನು, ಅವರ ಪಾಠವನ್ನು ಕೇಳೋಕ್ಕೋಸ್ಕರ. ಆದರೆ ಶುರು ಮಾಡಿಲ್ಲ. ಯಾಕೆ ಆಚಾರ್ಯರಿಗೂ ಶುರು ಮಾಡಿಲ್ಲ, ಪ್ರಾರಂಭ ಮಾಡಿಲ್ಲ ಅಂತ ಕೆಳಗಿನ ಶಿಷ್ಯರು ಮಾತಾಡ್ಕೊತಾ ಇದ್ದರು. ಏನಂದರೆ ಅವರು ಯಾರೋ ಬನ್ನಿ ಅಂತ ಕಾಯ್ತಾ ಇದ್ದಾರೆ ಅನಿಸುತ್ತೆ. ಒಬ್ಬ ಹುಡುಗ ಇದ್ದಾರೆ ಗಿರಿ ಅಂತ, ಅವನು ಬಂದಿಲ್ಲ ಅಂತ ಕಾಯ್ತಾ ಇದ್ದಾರೆ ಆಚಾರ್ಯರು. ಆದರೆ ಆ ಗಿರಿಗೇನು ಯಾವಾಗಲೂ ಗುರುಗಳ ಸೇವೆ ಮಾಡಿಕೊಳ್ಳೋದೇ ನಿಷ್ಠೆ, ಅದರೊಳಗೆ ಆಸಕ್ತಿ. ಅವರ ಬಟ್ಟೆಯೆಲ್ಲ ಒಗೆಯೋದು, ಅವರವರ ಸೇವೆಯನ್ನು ಮಾಡೋದ್ರಿಗೆ ಬಹಳ ನಿಷ್ಠಾವಂತ ಅವರು. ಅದಕ್ಕೋಸ್ಕರ ಈ ಹುಡುಗರು ಬೇರೆಯವರು ಮಾತಾಡ್ಕೊಳ್ತಾರೆ, ಅಯ್ಯೋ ಗಿರಿಗೋಸ್ಕರ ಯಾಕೆ ಕಾಯ್ತಾ ಇದ್ದಾರೆ ಆಚಾರ್ಯರು, ಅವ್ರಿಗೇನು ತರ್ಕ ವೇದಾಂತ ಯಾವುದಕ್ಕೂ ಆಸಕ್ತಿಯೂ ಇಲ್ಲ ಅಥವಾ ಪ್ರೌಢಿಮೆಯೂ ಇಲ್ಲ ಅಂತ ಮಾತಾಡ್ಕೊಳ್ತಾರೆ. ಆದರೆ ಹಿಂದಿ ತಜ್ಞರು ಆಚಾರ್ಯರು ಗೊತ್ತಾಗತ್ತೆ ಹೀಗೆ ಮಾತಾಡ್ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ಅವರು ಅವರ ಕೃಪಾ ದೃಷ್ಟಿಯಿಂದ ಗಿರಿಯನ್ನು ಕರೀತಾರೆ. ಆಗ ಗಿರಿ ಎಲ್ಲೋ ಬಟ್ಟೆ ಒಗೆಯುತ್ತಿದ್ದವನು ಓಡಿ ಬಂದು ಹೇಳ್ತಾನೆ, ಏನಂದರೆ ವಿದಿತಾಖಿಲ ಶಾಸ್ತ್ರ ಸುಧಾನಿಧೆ ಜಲಧೆ ವಹಿತೋಪನಿಷತ್ ಕಥಿತಾರ್ಥ ನಿಧೆ ವಿಮಲಂ ಹೃದಯೇ ಚರಣಂ ಭವಶಂಕರ ದೇಶಿಕ ಮೇ ಚರಣಂ ಅಂತ ಹೇಳ್ತಾರೆ. ಅವರು ವಿದಿತಾಖಿಲ ಶಾಸ್ತ್ರ ಸುಧಾಚರದೆ, ಎಲ್ಲ ಶಾಸ್ತ್ರವನ್ನು ತಿಳಿದುವಂತಹವರೇ ಅಂತ ಓಡಿ ಬಂದು ಆ ಗಿರಿ ಅನ್ನೋ ಶಿಷ್ಯ ಶಂಕರರೆಲ್ಲ ಸ್ತುತಿ ಮಾಡ್ತಾರೆ. ಅದು 12 ಅಕ್ಷರ ಇರೋ ಒಂದು ಪಾದಗಳು. ಅಂತಹ 8 ಶ್ಲೋಕವನ್ನು ನಿರರ್ಗಳವಾಗಿ ಹೇಳಕ್ಕೆ ಶುರು ಮಾಡಿಬಿಡ್ತಾನೆ. ಏನೂ ಬರದಲೇ ಇರೋನು ಈ ರೀತಿ ಓಡಿ ಬಂದು ಆಚಾರ್ಯರ ಮೇಲೆ ಸ್ತುತಿಯನ್ನು ಮಾಡ್ತಾನಲ್ಲ, ಅದು ಹೇಗೆ ಸಾಧ್ಯ ಅಂದರೆ ಈ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ಯತ್ ಕೃಪಯಾ ವದನಾಬ್ಜ ಯಾತಸ್ಯ ಶರಣಂ ಯಾಮಿ. ಯಾರ ಕೃಪೆಯಿಂದ ನಾವು ಪಾದ ಕಮಲಗಳಿಗೆ ಆಚಾರ್ಯರಿಗೆ ನಮಸ್ಕಾರ ಮಾಡಿದ್ರೆ ನಮ್ಮ ವಾಕ್ಶುದ್ಧಿ ಬರುತ್ತೋ ಅಂಥ ಆಚಾರ್ಯರಿಗೆ ನಾನು ನಮಿಸ್ತೇನೆ ಅಂತ. ಅದು
ಗಿರಿಯೇ ತೋಟಕಾಚಾರ್ಯರಾದರು. ತೋಟಕ ಅಷ್ಟಕವನ್ನು ಹೇಳಿದ್ರು ಅವರು. ಹಾಗಾಗಿ ಅವರಿಗೆ ತೋಟಕಾಚಾರ್ಯ ಅಂತಲೇ ಹೆಸರು ಬಂತು. ತೋಟಕ ಅನ್ನೋದು ಒಂದು ಛಂದಸ್ಸು, ಒಂದು ವೃತ್ತ. ಆ ರೀತಿಯಲ್ಲಿ ಆ 12 ಅಕ್ಷರಗಳಿರುವ ಒಂದು ಪಾದದ 8 ಶ್ಲೋಕಗಳನ್ನು ಮಾಡಿದ್ರು. ಅವರು ಆಚಾರ್ಯರ ಶಿಷ್ಯರಲ್ಲಿ, ಪ್ರಮುಖ ಶಿಷ್ಯರಲ್ಲಿ 4 ಜನ ಶಿಷ್ಯರಲ್ಲಿ ಒಬ್ಬರಾದರು, ಅನ್ಯತಮರಾದರು. ಆದ್ದರಿಂದ ಇಂತಹ ವಾಕ್ಶುದ್ಧಿಯನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನು ನಿರ್ವಹಿಸಿ ಆಚಾರ್ಯರ ಕೃಪೆಯನ್ನು ಕೋರುತ್ತಾ ಮುಂದೆ ನಮ್ಮ ಕಾರ್ಯಕ್ರಮವನ್ನು ಕಲ್ಯಾದಂ ಶ್ರುತಿ ಬೋಧಿತೆ ಪ್ರವಿಹತೆ ಧರ್ಮೇ ಚನೈರ್ನಾಸಿಕೈಃ ಸರ್ವಾಸ್ತಾನಭಿಭೂಯ ವಜ್ರ ಕಠಿನೈಃ ತತ್ಕೈರ್ವಿಧಾಯ ಶ್ರವಾನ್ ಆಮ್ನಾಯೋಧಿತ ಧರ್ಮಮತ್ರ ನಿಖಿಲೇ ಲೋಕೆ ವ್ಯವಾತಿಷ್ಠಿಪತೆ ಶ್ರೀಶಂಕರದೇಶಿಕಸ್ತತನುತಾಂ ಶ್ರೀಶಂಕರದೇಶಿಕಸ್ತತನುತಾಂ ಶ್ರೇಯಾಂಸಿ ಭೂಯಾಂಸಿ ನಘ ಶ್ರೇಯಾಂಸಿ ನಘ ಭೂಯಾಂಸಿ ನಘ ಇನ್ನು ಈ ಶ್ಲೋಕದಲ್ಲಿ ಶಂಕರರ ಕಾಲ, ಅವರ ಜನಿಸಿದ್ದ ಕಾಲ, ಆಗ ಈಗಿದ್ದ ಸ್ಥಿತಿ, 8ನೇ ಶತಮಾನ ಅವರು ಜನಿಸಿದ್ದು. ಆಗ ಎಲ್ಲ ಕಡೆ ಬೌದ್ಧ ಮತ ಪ್ರಚಲಿತವಾಗಿತ್ತು. ರಾಜರುಗಳು ಕೂಡ ಬೌದ್ಧರೇ ಆಗಿತ್ತು. ಬುದ್ಧರು ಅಂದರೆ ದಯಾಳುವಾಗಿರ್ಬೋದು, ಆದರೆ ಮುಖ್ಯವಾಗಿ ಅವರು ವೇದವನ್ನು ಒಪ್ತಾ ಇರಲಿಲ್ಲ. ವೇದದ ಆಸ್ತಿಕ್ಯವನ್ನು ಬಾಹಿರಾಗಿದ್ದರು. ಅಂದರೆ ಆ ರೀತಿಯಲ್ಲಿ ನೋಡಿದಾಗ ಅವರನ್ನು ನಾಸ್ತಿಕರು ಅಂತಲೇ ಹೇಳ್ತೀವಿ. ಯಾಕೆಂದರೆ ನಮ್ಮ ಸನಾತನ ಧರ್ಮವನ್ನು ಒಪ್ಪಿಕೊಳ್ಳೋದೇ ವೇದ. ವೇದದಲ್ಲಿವೆ ನಾವು ಹೇಳ್ತೀವಿ ಪ್ರಸ್ಥಾನತ್ರಯ ಅಂತ. ಈ 3 ರೀತಿಯ ಒಂದು ತಾರಗಳಿದ್ದಂಗೆ, ಕಂಬಗಳಿದ್ದಂಗೆ, ಆಧಾರ ಸ್ತಂಭ, ಬ್ರಹ್ಮಸೂತ್ರ ಇರ್ಬೋದು, ಉಪನಿಷತ್ ಮತ್ತು ಭಗವದ್ಗೀತೆ. ಈ 3ರ ಆಧಾರ ಸ್ತಂಭದ ಮೇಲೆ ನಿಂತಿರೋದು ನಮ್ಮ ಸನಾತನ ಧರ್ಮ. ವೇದವನ್ನೇ ಒಪ್ಪದೇ ಇದ್ದರೆ ಧರ್ಮದ ಉನ್ಮೂಲನೆ ಆಗ್ಬಿಡತ್ತೆ. ಅದನ್ನು ಕಾಪಾಡಬೇಕು, ನಮ್ಮ ಸನಾತನ ಧರ್ಮವನ್ನು ಉದ್ಧರಿಸಬೇಕು, ಪುನಃ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಜನಿಸಿದವರು ಶಂಕರರು. ಆಗ ಸಾಮಾನ್ಯವಾಗಿ ಈ ಖಂಡನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅಷ್ಟೊಂದು ಜನ ಪ್ರಚುರವಾಗಿದ್ದಾಗ
ಇವರು ಒಬ್ಬರು ಅಥವಾ ಕೇವಲ ಒಂದು ಗುಂಪಿನ ಅನುಯಾಯಿಗಳನ್ನ ಇಟ್ಕೊಂಡು ಇವರು ಅದನ್ನ ಸನಾತನ ಧರ್ಮವನ್ನ ಹೇಗೆ ಉದ್ಧಾರ ಮಾಡಿದ್ರು ಅಂದಾಗ ಹೇಳ್ತಾರೆ, ವಜ್ರ ಕಠಿಣೈಹಿ ತರ್ಕೈಹಿ ವಿಧಾಯ ಅಂತ. ತರ್ಕವನ್ನ ವಜ್ರದಂತೆ ಕಠಿಣವಾದ ತರ್ಕ. ಯಾಕೆಂದ್ರೆ ಸಾಮಾನ್ಯವಾಗಿ ಈಗ ಅಲ್ಲ ಅಂತ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಆಧಾರಪೂರ್ವಕವಾಗಿ ನಮ್ಮ ಬ್ರಹ್ಮಸೂತ್ರವನ್ನ, ಉಪನಿಷತ್ತನ್ನ, ಅದನ್ನ ಉಕ್ತಿಯನ್ನ ಹೇಳಿ ಅದನ್ನ ಸಮಂಜನೆ ಮಾಡಿ ಅವರ ಖಂಡನೆ ಮಾಡಿ ಮತ್ತೆ ವೇದವನ್ನ ಮಂಡನೆ ಮಾಡಿ ಇದನ್ನು ಉದ್ಧಾರ ಮಾಡಕ್ಕೆ ಹೊರಟರು. ಅದಕ್ಕೆ ಹೇಳ್ತಾರೆ, ವೇದದಲ್ಲಿ ಬ್ರಹ್ಮನು, ವೇದಾಂತ ತಾತ್ಪರ್ಯದಲ್ಲಿ ಗುರು, ವಾದಿಸುವ ವರ್ತದಲ್ಲಿ ಎದುರು ನಿಲ್ಲುವವನಿಲ್ಲ, ಹಿರಿಯ ಭೂಲೋಕ ಶಂಕರ, ಜಗತ್ಪ್ರಿಯ, ಜಗತ್ತೇ ಪ್ರಿಯ ಅವರು ಅಂತ. ಯಾಕೆಂದರೆ ಈ ರೀತಿಯಲ್ಲಿ ಅವರು ವಾದ ಮಾಡಿ ನಮ್ಮ ಸನಾತನ ಧರ್ಮವನ್ನು ಉಳಿಸಿದರು. ಒಂದು ವೇಳೆ ಬೌದ್ಧ ಕಾಲದಲ್ಲಿ ಶಂಕರಾಚಾರ್ಯರು ಇಲ್ಲದಿದ್ದರೆ, ಅವರ ಜನನವಾಗದಿದ್ದರೆ, ನಾವು ಕಿಂಚಿತ್ ಒಂದು ಕ್ಷಣ ನಾವು ಯೋಚಿಸಿದ್ರೆ ಗೊತ್ತಾಗತ್ತೆ ನಮಗೆ, ನಾವು ಎಲ್ಲ ಬೌದ್ಧರಾಗಬೇಕಾಗಿತ್ತು. ಸನಾತನ ಧರ್ಮವೇ ಅಳಿತು ಹೋಗ್ತಾ ಇತ್ತು. ಹೀಗೆ ದೇವಾಲಯಗಳಾಗಲಿ ಮಠಗಳಾಗಲಿ ಒಂದು ಇರಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಅದರಿಂದ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಸಾಲದು, ಎಂತಹ ನವ ವಂದನೆಗಳನ್ನ ಸಲ್ಲಿಸಿದ್ರು ಸಾಲದು, ಕೋಟಿ ಕೋಟಿ ಪ್ರಣಾಮವನ್ನು ಹೇಳಿಕೊಂಡು ಅವರಿಗೆ ವಂದನೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಸನಾತನ ಧರ್ಮವನ್ನು ಉಳಿಸಿದ ಮೊದಲ ಆಚಾರ್ಯರು ಶಂಕರಾಚಾರ್ಯರು. ಅದಕ್ಕೋಸ್ಕರ ಶಂಕರಾಚಾರ್ಯರ ಅಷ್ಟೋತ್ತರದಲ್ಲೂ ನಾವು ಹೇಳ್ತೀವಿ, ದ್ವಿಸಪ್ತತಿ ಮತೋಚ್ಛೇತ್ರೇ ನಮಃ. 72 ಮತಗಳನ್ನು ಅವರು ಉಚ್ಛೇದ ಮಾಡಿದಂತೆ. ಅಂದರೆ ಅಷ್ಟು ಜನ ಇದ್ರು, ಬೇರೆ ಬೇರೆ ರೀತಿಯಾಗಿ ವಾದ ಮಾಡಿಕೊಂಡು ವೇದದ ಧರ್ಮಕ್ಕೆ ಪುಷ್ಟಿಯನ್ನು ಕೊಡದಲೇ ಇರುವಂತಹ ಜನಗಳು. ಅದರಿಂದ ಅವರ ಗುರುವಾದಿ ಮತ ಖಂಡನಾಯ ನಮಃ ಅಂತ ಇನ್ನೊಂದು ಸ್ತೋತ್ರದಲ್ಲಿ ಒಂದು ಅವರ ಅಷ್ಟೋತ್ತರ ನಾಮ ಇದೆ. ಏನಂದರೆ ಗುರುವಾದ ಮತ ಖಂಡನಾಯ. ಎಷ್ಟೋ ಜನ ಗುರುವಾದಗಳನ್ನು ಮಾಡ್ತಿದ್ರು, ಅದನ್ನು ಇವರು ಖಂಡನೆಯಿಂದ ಮಾಡಿ ಇವರ ಒಂದು ವೇದ ಮತವನ್ನು ಮಂಡನೆ ಮಾಡಿದಂತಹ ಆಚಾರ್ಯರು. ನಮಗೆ ಸಾಮಾನ್ಯವಾಗಿ ಹೇಳ್ತೀವಿ ದೇಶದ ರಕ್ಷಣೆ ಆಗಬೇಕು ಅಂತ. ನಿಜ, ಭೂರಕ್ಷಣೆ ಆಗಬೇಕು, ಗಡಿ ಪ್ರದೇಶದಲ್ಲಿ ಸೈನಿಕರಿರಬೇಕು, ರಕ್ಷಣಾ ಸೇವಾದಳ ಇರಬೇಕು ಅಂತ. ಅದಕ್ಕೆ ಕೇವಲ ನಾವು ಭೂಮಿಯನ್ನು ರಕ್ಷಣೆ ಮಾಡಿದರೆ ಸಾಕು. ನಮ್ಮ ಸಂಸ್ಕೃತಿಯು ರಕ್ಷಣೆಯೂ ಅಷ್ಟೇ ಮುಖ್ಯವಾದದ್ದು. ಸೇನಾಧಿಪತಿ ಅಂತ ನಾವು ಹೇಗೆ ಇರ್ತೀವೋ ಹಾಗೆ ಆಧ್ಯಾತ್ಮಿಕ ಸೇನಾಧಿಪತಿಯಾಗಿ ಇದ್ದವರು ಶಂಕರಾಚಾರ್ಯರು. ಅಂತಹ ಸೇನಾಧಿಪತಿಯಾಗಿದ್ದು ಅವರ ಒಂದು ಪರಂಪರೆಯನ್ನು ಮುಂದುವರಿಸಿದಾರಲ್ಲ, ಅಂತಹ ಆಚಾರ್ಯರು ತನುತಾಂ ಶ್ರೇಯಾಂಸಿ ಭೂಯಾಂಸಿನಃ, ನಮಗೆ ಹೆಚ್ಚು ಶ್ರೇಯಸ್ಸನ್ನು ಕೊಟ್ಟು ವಿಸ್ತಾರ ಮಾಡುವಂತಹ ಒಂದು ಶಕ್ತಿಯನ್ನು ಕೊಡಿ ಅಂತ ಪ್ರಾರ್ಥಿಸುವುದು ಆಚಾರ್ಯರು. ತತ್ಪ್ರಸೂತಿಕಾಗೃತಂ ಅವಚ್ಛತ ನ ಪ್ರದೀಪಂ ತತ್ತೇಜಸ ಯದವಭಾತಮಭೂತ್ ಕ್ಷಪಾಯಾಂ ಆಶ್ಚರ್ಯಮೇತದಜನಿಷ್ಠ ಸಮಸ್ತ ಜಂತುಭೋ ಆಶ್ಚರ್ಯಮೇತದಜನಿಷ್ಠ ಸಮಸ್ತ ಜಂತುಭೋ ತನ್ಮಂದಿರಂ ವಿಧಿವಿರಂ ಯದಭೂತ್ ಅದೀಪಂ ತನ್ಮಂದಿರಂ ವಿಧಿವಿರಂ ಯದಭೂತ್ ಅದೀಪಂ ಯದಭೂತ್ ಅದೀಪಂ. ಅವರ ಕಾಲ ಆದಮೇಲೆ ಅವರ ಜನ್ಮ ಹೇಗೆ ಆಯಿತು, ಅವರ ಜನನದ ಒಂದು ಪ್ರಕರಣ ಅಥವಾ ಆ ಸಂದರ್ಭ ಹೇಗಿತ್ತು ಅಂತ ಈ ಎರಡು ಹಿಂದೆ ಹೇಳಿದ ಶ್ಲೋಕ ಮತ್ತು ಈಗ ಹೇಳ್ತಿರುವಂತಹ ಶ್ಲೋಕ ಶಂಕರ ವಿಜಯದಿಂದ ಆಯ್ದುಕೊಂಡಿರೋದು. ನಮ್ಮ ಶಂಕರರ ಚರಿತ್ರೆ ಅಂದರೆ ನಮಗೆ ಮೂಲ ಆಧಾರವೇ ಮಾಧವೀಯ ಶಂಕರ ವಿಜಯ, ಅದರಿಂದ ತೆಗೆದುಕೊಂಡ ಶ್ಲೋಕ.
ಅದೊಂದು ಅವರ ಜನ್ಮ ಕಾಲದಲ್ಲಿ ಕ್ಷಪಾಯಾಮ್ ಅಂತ ಹೇಳ್ತಾರೆ. ಒಳ್ಳೆ ಸ್ವಲ್ಪ ಸಂಜೆ ಆಗಿತ್ತಂತೆ. ಜೊತೆಗೆ ಹಿಂದಿನೆಲ್ಲ ಈ ಬಾಣಂತಿ ಕೋಣೆ ಅಂದರೆ ಕಗ್ಗತ್ತಲೆ ಮಾಡಿಬಿಡ್ತಾರೆ. ದೀಪ ಇರ್ತಾ ಇರಲಿಲ್ಲ, ಕತ್ತಲೆ ಇರ್ತಾ ಇತ್ತು. ಅದು ಏನು ಕಗ್ಗತ್ತಲೆ ಇರುತ್ತಿ ಅಂದರೆ ತುಂಬ ಕತ್ತಲೆ ಇರುತ್ತಿ. ಹಾಗೆ ಇದ್ದಾಗ ಬಾಲಶಂಕರರ ಜನ್ಮ ಆಯಿತು. ಜನನ ಆದಾಗ ಎಲ್ಲೂ ದೀಪ ಹಚ್ಚಲಿಲ್ಲಂತೆ. ಯಾರು ದೀಪ ಹಚ್ಚಲಿಲ್ಲ, ಆದರೆ ಇದ್ದಕ್ಕಿದ್ದಂಗೆ ಒಂದು ಜ್ಯೋತಿ ಬಂದಂಗಾಯ್ತಂತೆ ಆ ಕೋಣೆಯಲ್ಲಿ. ದೀಪ ಹಚ್ಚಿದರೆ ಅದಕ್ಕೆ ಹೇಳ್ತಾರೆ ತನ್ನ ಮಂದಿರಂ, ಆ ಮಂದಿರ ಮಿತಿಮಿರಂ ಯದಭೂತ್, ತಿಮಿರ ಹೊಟ್ಟೋಯ್ತು. ವಿಗತ ತಿಮಿರ, ತಿಮಿರ ಅಂದರೆ ಕತ್ತಲೆ, ಕತ್ತಲೆ ಹೊಟ್ಟೋಯ್ತು. ಯದಭೂ ಅದೀಪಂ, ದೀಪ ಹಚ್ಚಿದಲೇ ಕತ್ತಲೆ ಹೋಯ್ತು. ಹೇಗೆ ಸಾಧ್ಯ? ಆಶ್ಚರ್ಯಮೇತತ್, ಇದು ತುಂಬ ಆಶ್ಚರ್ಯ. ಹೇಗೆ ಆಗಿರ್ಬೋದು ಇದಕ್ಕೆ ಅಂತ ನೋಡಿದಾಗ ಅಲ್ಲಿ ಜನಿಸಿದ್ದು ಜ್ಞಾನ ಭಾಸ್ಕರ. ಭಾಸ್ಕರ ಅಂದರೆ ಸೂರ್ಯ, ಸೂರ್ಯ ಅಂದರೆ ಬೆಳಕು ಬಂದೇ ಬರುತ್ತೆ. ಯಾವಂತಹ ಬೆಳಕು ಅಂದರೆ ಅದು ಜ್ಞಾನದ ಬೆಳಕು. ಜ್ಞಾನ ಜ್ಯೋತಿಯಲ್ಲಿ ಪ್ರಜ್ವಲಿಸಿತು, ತಕ್ಷಣ ಕತ್ತಲೆ ನಾಶ ಆಯಿತು ಅಷ್ಟೇ. ಆ ಜ್ಞಾನ ಭಾಸ್ಕರದಿಂದ ಎಡವು ಅದೀಪಂ ಮಿತಿಯಂ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಹಾಸನ್ನಿಧಾನ ಶಂಕರಾಚಾರ್ಯರ ಸ್ತೋತ್ರವನ್ನು ಒಂದು ಹೇಳಿದಾಗ ಹೇಳ್ತಾರೆ, ಸಮಸ್ತ ವೇದ ಪಾರಗಂ ಸಹಸ್ರಭಾನು ಭಾಸುರಂ. ಸಹಸ್ರ ಭಾನು ಭಾಸುರಂ ಯಾಕೆ? ಸಮಸ್ತ ವೇದ ಪಾರಗಂ, ಎಲ್ಲ ವೇದದ ಪಾರಂಗತರಾಗಿರೋದ್ರಿಂದ ಶಂಕರಾಚಾರ್ಯರು ಅದರಿಂದ ತಕ್ಷಣ ಸಹಸ್ರ ಭಾನು ಭಾಸುರಂ, 1000 ಸೂರ್ಯನ ಪ್ರಭೆಯಿಂದ ಹುಟ್ಟಿದಂದಾಯಿತು. ಸಮಾಹಿತ್ಯಾತಿರೇಂದ್ರಿಯಂ ಸದಾ ಭಜಾಮಿ ಶಂಕರಂ, ಅಂತಹ ಶಂಕರರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಅವರ ಜನ್ಮ ಆದಾಗ ಒಂದು ಶಂಕರ ವಿಜಯ ಒಂದು ಕಾವ್ಯಮಯವಾದ ಗ್ರಂಥ, ತುಂಬ ಚೆನ್ನಾಗಿದೆ. ಕಾವ್ಯದ ರಸವೂ ಸೇರಿದೆ ಅಲ್ಲಿ, ಜೊತೆಗೆ ಆಚಾರ್ಯರ ಜೀವನವೂ ಇದೆ. ಅದರೊಳಗೆ ಹೇಳ್ತಾರೆ ಈ ಜನ್ಮ ಆದ ತಕ್ಷಣ ಗರುಡ ಸರ್ಪ, ಮತ್ತು ಇಲಿ ಬೆಕ್ಕು, ಹಾಗೆ ಆನೆ ಸಿಂಹ ಇವೆಲ್ಲ ಪರಸ್ಪರ ದ್ವೇಷ ಮಾಡುವಂತಹ ಪ್ರಾಣಿಗಳು. ಆದರೆ ಬಾಲಶಂಕರರ ಜನ್ಮ ಆದ ತಕ್ಷಣ ಅವೆಲ್ಲ ದ್ವೇಷವನ್ನು ಬಿಟ್ಟಿರುವಂತೆ ದ್ವೇಷರಾಹಿತ್ಯವಾಗಿ ಪರಸ್ಪರ ಜೊತೆಯಲ್ಲಿ ಓಡಾಡುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿ, ಸಾಮಾನ್ಯವಾಗಿ ನಾವು ಪುಷ್ಪವೃಷ್ಟಿ ಆಯಿತು ಅಂತ ಹೇಳ್ತೀವಿ. ಪ್ರಕೃತಿ ನಲಿದಾಡತ್ತೆ, ಒಂದು ಒಳ್ಳೆಯದಾದಾಗ ಶುಭ ಆದಾಗ ಆಗ ಪುಷ್ಪವೃಷ್ಟಿ ಆಗುತ್ತೆ. ಆದರೆ ಶಂಕರರ ಜನ್ಮ ಆದಾಗ ಫಲವೃಷ್ಟಿನೂ ಆಯ್ತಂತೆ. ಪುಷ್ಪವೃಷ್ಟಿ ಜೊತೆ ಫಲವೃಷ್ಟಿ ಆಯಿತು. ಅಷ್ಟೇ ಸಾಕು ಅಂತ ಅವ್ರು ಹೇಳ್ತಾರೆ, ವೇದ ವಿರುದ್ಧವಾದ ಪುಸ್ತಕಗಳನ್ನ ಇಟ್ಕೊಂಡಿರುವಂತಹ ಒಂದು ಗ್ರಂಥಗಳನ್ನ ಇಟ್ಕೊಂಡು ಯಾರು ಹೇಳ್ತಾ ಇದ್ರು ಅವ್ರ ಕಲಿಯಿಂದ ಆ ಗ್ರಂಥಗಳು ದಪ್ಪಂತ ಬಿದ್ದೋದಂತೆ, ಜಾರಿ ಬಿದ್ದೋದು. ಆಗ ಉಪನಿಷತ್ಗಳೆಲ್ಲ ಗಹಗರಿಸಿ ನಕ್ಕರುವಂತೆ. ಅಂದರೆ ಸನಾತನ ಧರ್ಮದ ಉದ್ಧಾರ ಆಗತ್ತೆ, ವೇದ ಬಾಹ್ಯರ ಯಾರಿದ್ರು ಅವರ ಖಂಡನೆ ಆಗತ್ತೆ ಅನ್ನೋಕ್ಕೋಸ್ಕರ ಈ ರೀತಿಯಾಗಿ ಅಲ್ಲಿ ವಿವರಿಸಿಕೊಂಡು ಬಂದಿದ್ದಾರೆ. ಪ್ರಕೃತಿ ಅಷ್ಟೇ ಅಲ್ಲ, ಜನಗಳು ನಲಿದಾಡಲು ಅವರ ಮುಂದಿನ ಜನ್ಮ ಕಾಲ ಹೇಗಿದೆ ಅನ್ನೋದನ್ನು ಮುಂದೆ ನೋಡೋಣ. ಉದಾಕರೇಣ ಪುಸ್ತಕಂ ದಧಾನಮೀಶರೂಪಿಣ ದಧಾನಮೀಶರೂಪಿಣ ತಥಾ ಪದೇನ ಮುದ್ರಿಕಾ ತಥಾ ಪದೇನ ಮುದ್ರಿಕಾ ನಮತ್ತಮೋ ವಿನಾಶಿನಿ ಕುಸುಂಬ ವಾಸಸಾವೃತಂ ಕುಸುಂಬ ವಾಸಸಾವೃತಂ ವಿಭೂತಿ ಭಾಸಿ ಪಾಲಕಂ ವಿಭೂತಿ ಭಾಸಿ ಪಾಲಕಂ ನತಗಣಾಶನೆ ನತಗಣಾಶನೆ ವ್ರತಂ
ನಮಾಮಿ 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 ಶಂಕರಂ ಗುರು ನಮಾಮಿ. ಅವರ ಜನ್ಮ ಆದಮೇಲೆ ಬಾಲಶಂಕರರು ಅಥವಾ ಶಂಕರ ಆಚಾರ್ಯರ ರೂಪದ ಬಗ್ಗೆ ವಿವರಣೆ. ಇದು ಮಹಾಸನ್ನಿಧಾನ ಮಾಡಿರುವಂತಹ ಒಂದು ಆಚಾರ್ಯರ ಸ್ತುತಿ. ಇದು ಮತ್ತೆ ಮುಂದಿನ ಒಂದು ಶ್ಲೋಕ. ಅದರೊಳಗೆ ಹೇಳ್ತಾರೆ, ಹೇಗಿದ್ದಾರೆ ಶಂಕರರು ಅಂದರೆ ಅವರನ್ನು ನೋಡಿದಾಗ, ಅವರಂದರೆ ಅವರ ಭಾವಚಿತ್ರವನ್ನು ನೋಡಿದ್ರೆ ಅವರನ್ನೇ ಸಾಕ್ಷಾತ್ತಾಗಿ ನೋಡಿದಂಗೆ ಅಂತ ಒಂದು ಗುಣ ಸಿಗುತ್ತೆ. ಅದನ್ನು ಆ ಬಾಲ್ಯದ ಒಂದು ಮುಗ್ಧತೆ ಕಾಣಿಸುತ್ತೆ ಮುಖದಲ್ಲಿ, ಮುದ್ದಾಗಿರುವ ಮುಗ್ಧವಾದ ಮುಖ ಚಿತ್ರಣ. ಹಾಗೆ ಅಥವಾ ತಾರುಣ್ಯಾವಸ್ಥೆಯ ಒಂದು ತೇಜಸ್ಸು ಅನಿಸುತ್ತೆ ಇನ್ನೊಂದ್ಸಲಿ ನೋಡಿದಾಗ. ಮತ್ತು ನೋಡಿದಾಗ ತುರಿಯಾಶ್ರಮ ಅಂದರೆ ಸನ್ಯಾಸಾಶ್ರಮದಲ್ಲಿ ವಿರಕ್ತಿ ಮತ್ತು ವಿವೇಕದಿಂದ ಕೂಡಿದ ಸ್ವಾತ್ಮಾನುಭವವನ್ನು ಆನಂದಿಸುತ್ತಿರುವ ಒಂದು ಸ್ಥಿತಿಯೋ ಅಂತ ಅನಿಸುತ್ತೆ. ಹೀಗೆ ಎಲ್ಲದರ ಒಂದು ಮಿಶ್ರಣದ ಒಂದು ಸ್ವರೂಪ ರೂಪ ಅವರದ್ದು. ಕೈಯಲ್ಲಿ ಸಂತೋಷದಿಂದ ಪುಸ್ತಕವನ್ನು ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಅಕ್ಷಮಾಲೆಯನ್ನು ಇಟ್ಕೊಂಡಿದ್ದಾರೆ, ಒಂದು ಜ್ಞಾನದಂಡ ಇದೆ, ಹಾಗೆಯೇ ಚಿನ್ಮುದ್ರೆ ಅಂದರೆ ಜ್ಞಾನ ಮುದ್ರೆ. ಆ ಜ್ಞಾನ ಮುದ್ರೆಯನ್ನು ಇಟ್ಕೊಂಡು ಅಹಂ ಬ್ರಹ್ಮಾಸ್ಮಿ, ನಾನು ಮತ್ತು ಬ್ರಹ್ಮ, ಜೀವ ಮತ್ತು ಪರಮಾತ್ಮ ಎರಡು ಒಂದೇ ಅಂತ ತೋರುವಂತಹ ಒಂದು ಮುದ್ರೆಯನ್ನು ತೋರಿಸ್ತಾ ಇದ್ದಾರೆ. ಕಾವಿಯ ಬಟ್ಟೆಯನ್ನು ಉಟ್ಕೊಂಡಿದ್ದಾರೆ, ಕುಸುಂಬ ವಾಸಸಾಮೃತಂ ಅಂತ ಹೇಳ್ತೀವಿ. ಕಾವಿಯ ಬಟ್ಟೆ ಅವರ ಕಾಂತಿಗೆ ಹೊಳಪನ್ನು ತೇಜಿಸ್ತಾ ಇದೆ, ಸುಂದರವಾಗಿ ಕಾಣಿಸ್ತಾ ಇದೆ. ಮೈಯೆಲ್ಲ ವಿಭೂತಿಯ ಬಟ್ಟೆಯನ್ನು ಲೇಪಿಸ್ಕೊಂಡಿದ್ದಾರೆ. ಅಂತಹ ಆಚಾರ್ಯರನ್ನು ನಾವು ನಮಸ್ಕಾರ ಮಾಡಿದಾಗ ನಮ್ಮ ಪಾಪಗಳೆಲ್ಲ ನಾಶ ಆಗತ್ತೆ ಅನಿಸುತ್ತೆ. ಯಾಕೆಂದರೆ ಅವರು ಸ್ವಾತ್ಮಾನಂದವಾಗಿ ಜ್ಞಾನದ ರಾಶಿಯಾಗಿ ಬೆಳಗ್ತಾ ಇದ್ದಾರೆ. ಅಂತಹ ಒಂದು ಮುಖದ ಚರ್ಯೆ ಬೇರೆ ರೀತಿಯೆಲ್ಲ ಇದೆಯಾ ಅಂತ ಒಂದು ವಿವರಿಸ್ತಾ ಮಾತಾಡಿರ್ತಾ ಇರ್ತಾರೆ. ಅದಕ್ಕೋಸ್ಕರವೇ ಅವರ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ತೀವಿ. ಏನಂದರೆ ಕುಸುಂಬ ವಾಸಸಾಯ ನಮಃ, ಆಮೇಲೆ ಜ್ಞಾನಾತ್ಮೈಕ ದಂಡಾಢ್ಯಾಯ ನಮಃ, ಕಮಂಡಲು ರಸತ್ಕರಾಯ ನಮಃ, ಕಾಷಾಯ ವಸನೋಪೇತಾಯ ನಮಃ, ಭಸ್ಮಿತೋದ್ಧೂರ ವಿಗ್ರಹಾಯ ನಮಃ ಅಂತ ಎಲ್ಲ ಅವರನ್ನು ವಿವರಿಸ್ಕೊಂಡು ಬರ್ತೀನಿ. ಹೀಗೆಲ್ಲ ಇದ್ದಾರೆ. ಅದು ಅವರ ಲಕ್ಷಣ ನೋಡಿದ್ರೆ ನಮಗೆ ಮುಖದಲ್ಲಿ ಬಂದು ಅವರ ಜ್ಞಾನದಲ್ಲಿ ಆಸಕ್ತರಾಗುವಂತಹ ಒಂದು ಸ್ಥಿತಿಯನ್ನು ತರ್ತಾ ಇದ್ದಾರೆ ಅಂತ. ಅವರ ತಾಯಿ ತಂದೆಗಳನ್ನು ನಾವು ಆರ್ಯಾಂಬ ಮತ್ತು ಶಿವಗುರು ಅಂತ ಕಂಡಿದ್ದೀವಿ. ಶಿವಗುರು ಅವರ ತಂದೆ, ತಾಯಿಯೇ ಆರ್ಯಾಂಬ. ಶಿವಗುರು ಅನ್ನೋದು ಅನ್ವರ್ಥ ನಾಮ. ಅದರೊಳಗೆ ಹೇಳ್ತಾರೆ ಶಂಕರ ವಿಜಯದಲ್ಲಿ, ಜ್ಞಾನೇ ಶಿವ ವಚನೇ ಗುರು ಅಂತ. ಜ್ಞಾನದಲ್ಲಿ ಶಿವ ಅಂತೆ, ವಚನದಲ್ಲಿ ಮಾತಿನಲ್ಲಿ ಗುರು ಬೃಹಸ್ಪತಿ ಅಂತೆ. ಹಾಗೆ ಇದ್ದಂತಹ ಅವರಿಗೆ ಮಗನಾದವನು ಅತಿಪಿತನಂತೆ ಆದ, ತಂದೆಯನ್ನು ಮೀರಿಸಿದಂತಹ ಒಂದು ಶಕ್ತಿವಂತನಾದ, ಜ್ಞಾನವಂತನಾದ ಈ ಬಾಲಶಂಕರ ಅಂತ. 3 ವರ್ಷಕ್ಕೆ ತಂದೆಯ ಮರಣ ಆಗತ್ತೆ. 5 ವರ್ಷಕ್ಕೆ ಅವರ ಒಂದು ಉಪನಯನವನ್ನು ಬಂದವರ ಜೊತೆ ಸೇರಿಸ್ಕೊಂಡು ಆ ತಾಯಿ ಮಾಡಿಸ್ತಾಳೆ. ಆಮೇಲೆ ಒಂದು ಗುರುಗಳ ಹತ್ತಿರ ಹೋಗಿ ಕೆಲವೇ ತಿಂಗಳಲ್ಲಿ ಸಂಪೂರ್ಣ ವಿದ್ಯೆಯನ್ನು ಕಲ್ತ್ಕೊಂಡು ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಹಾಗೆ ತಾಯಿಯ ಸೇವೆ ಮಾಡಿಕೊಂಡು ಅಲ್ಲೇ ಇರ್ತಾರೆ. ಆಗ ಒಂದು ಸಲ ನಾನು ಆ ಪ್ರಸಂಗ ಅದರೇ ಕಾರ್ಯಕ್ರಮವಾಗಿ ಹೇಳೋಣ, ಮಧ್ಯೆ ನಿಮಗೂ ಗೊತ್ತಿರುತ್ತೆ, ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಒಂದು ಸಲ ಅವರು ಗುರುಗಳನ್ನ ಹುಡುಕೊಂಡು ಹೋಗಬೇಕಾಗುತ್ತೆ. ಗೋವಿಂದ ಭಗವತ್ಪಾದರು ಅಂತ ನರ್ಮದಾ ತೀರಕ್ಕೆ ಹೋಗ್ತಾರೆ. ಅಲ್ಲಿ ಅವರ ಗುಹೆಯಲ್ಲಿ ಅವರು ಸಮಾಧಿಸ್ಥರಾಗಿ ಇರ್ತಾರೆ. ಗುರು ಗೋವಿಂದ ಭಗವತ್ಪಾದರು ಬಾಲಶಂಕರರು ಗುರುವನ್ನ ಅನ್ವೇಷಣೆ ಮಾಡಿಕೊಂಡು ಹೋದಾಗ ಅವರು ಸಮಾಧಿಸ್ಥರಾಗಿರ್ತಾರೆ. ಆದರೆ ಇಲ್ಲಿ ನರ್ಮದಾ ನದಿಯಲ್ಲಿ ಪ್ರವಾಹ ಬರ್ತಾ ಇರುತ್ತೆ. ಆ ಪ್ರವಾಹ ಬಂದು ಜನಗಳಿಗೆಲ್ಲ ತುಂಬ ಕಷ್ಟ ಆಗ್ತಿರತ್ತೆ, ಮುಳುಗ ಹೋಗುವಂತಹ ಸ್ಥಿತಿ ಬಂದಿರುತ್ತೆ. ಈ ಬಾಲಶಂಕರರು ನೋಡ್ತಾರೆ, ಅವರ ಕಮಂಡೂರಿನಲ್ಲಿ ಆ ನೀರನ್ನೆಲ್ಲ ತಗೊಂಡ್ಬಿಡ್ತಾರೆ. ಹಾಗೆ ತಗೊಂಡು ಇದ್ದಾಗ ಆಮೇಲೆ ಸಮಾಧಿಸಿದ ಬಹಿರ್ಮುಖರಾಗ್ತಾರೆ ಗುರುಗಳು. ಆಗ ಕೇಳ್ತಾರೆ, ಅವಾಗ ಇಲ್ಲಿ ಇರುವ ಜನರೆಲ್ಲ ಹೇಳ್ತಾರೆ, ಹೀಗೆ ಆಯ್ತು ಗುರುಗಳೇ, ಪ್ರವಾಹ ಇತ್ತು, ಈ ಹುಡುಗ ಅದನ್ನ ಕಮಂಡೂರಿನಲ್ಲಿ ಸ್ವೀಕಾರ ಮಾಡಿಬಿಟ್ಟ ಅಂತ. ಆಗ ಗುರುಗಳಿಗೆ ಆಶ್ಚರ್ಯ ಆಗಿ
ಯಾರಪ್ಪ ನೀನು ಗೋಪವಾನ್ ಅಂತ ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ನಾಹಂ ಜಲಂ ನ ಪೃಥ್ವಿ ನ ವಾಯು ನ ಅಗ್ನಿ ಕೇವಲ ಶಿವೋಹಂ ಅಂತ ಹೇಳ್ತಾರೆ. ನಾನು ಪೃಥ್ವಿ ಅಲ್ಲ, ಆಪಲ್ಲ, ತೇಜಸ್ಸಲ್ಲ, ವಾಯು ಅಲ್ಲ, ಆಕಾಶ ಅಲ್ಲ, ಪಂಚಭೂತೆ ಅಲ್ಲ, ನಾಹಂ ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಕೇವಲ ಶಿವ ಅಂತ ಹೇಳ್ತಾರೆ. ಹೀಗೆ ಹೇಳಿದಾಗ ತುಂಬ ಸಂತೋಷವಾಗಿ ಗುರುಗಳ ಇವನ ಒಂದು ಗುರುತಿಸಿ ಇವನ ಒಂದು ಶಕ್ತಿಯನ್ನು ಅವರಿಗೆ ನೀಡಬೇಕು ಬೋಧನೆ, ಅದು ನೆಪ ಮಾತ್ರ ಮಾಡಿ ಭಾಷ್ಯಗಳನ್ನ ನೀನು ಬರೆಯಪ್ಪ ಅಂತ ಹೇಳಿ ಅನುಗ್ರಹ ಮಾಡಿ ಮುಂದೆ ಕಳಿಸ್ತಾರೆ. ಆಮೇಲೆ ನೋಡೋಣ. ಸ್ವಬಾಲ್ಯೇ ಏವ ನಿರ್ಭರಂ ಸ್ವಬಾಲ್ಯೇ ಏವ ನಿರ್ಭರಂ ಯ ಆತ್ಮನೋ ದಯಾಲುತ ಯ ಆತ್ಮನೋ ದಯಾಲುತ ದರಿದ್ರ ವಿಪ್ರಮಂದಿರೆ ಸುವರ್ಣ ವೃಷ್ಟಿಮಾನಯನ್ ಪ್ರದರ್ಶ್ಯ ವಿಸ್ಮಯಾಂಬುಧೌ ಯಮಜ್ಜಯತಿ ಸಮಾಂಜನಾನಿ ಸದೇವ ಶಂಕರ ಸದಾ ಸದೇವ ಶಂಕರ ಸದಾ ಜಗದ್ಗುರುಗತಿರ್ಮಮ ಜಗದ್ಗುರುಗತಿರ್ಮಮ ಸದೇವ ಶಂಕರ ಸದಾ ಜಗದ್ಗುರುಗತಿರ್ಮಮ ಅವರ ರೂಪ ಆದಮೇಲೆ ಅವರ ಗುಣದ ಕಿಂಚಿತ್ ವಿವರ. ಇದು ಮಹಾಸನ್ನಿಧಾನದ ಸ್ತೋತ್ರವೇ. ಸ್ವಭಾವ್ಯ ಏವ ನಿರುಪರಂ ಯ ಆತ್ಮನೋ ದಯಾರೂಪ. ಅವರು ಬಾಲ್ಯದಲ್ಲೇ ಅವರ ದಯಾ ಪರತೆ ಎಷ್ಟಿತ್ತು ಅಂದರೆ, ಒಂದು ಸರಿ ಭಿಕ್ಷೆಯಿಂದ ಬೀಳಕ್ಕೋಸ್ಕರ ಹೋಗ್ತಾರೆ. ಒಂದು ಮಾತೆಯ ಮನೆಗೆ ಹೋದಾಗ ಅವರಿಗೆ ಒಳಗೆ ಹೋಗಿ ಆ ತಾಯಿ ನೋಡ್ತಾಳೆ, ಏನೂ ಇರಲ್ಲ. ದರಿದ್ರ ವಿಪ್ರ ಮಂದಿರೆ ಅಂದರೆ ಧನಿಕರಲ್ಲ, ಏನು ಧಾನ್ಯನೂ ಇರಲ್ಲ ಅವಳಿಗೆ ಕೊಡಕ್ಕೆ. ಟೀಚರಾಡ್ಕೊಂಡು ಇಂತಹ ತೇಜಸ್ವಿ ಬಾಲಕ ಬಂದಿದ್ದಾನೆ, ಕೊಡಕ್ಕೆ ಏನೂ ಇಲ್ವಲ್ಲ ಅಂತ ಮನಸ್ಸಿನಲ್ಲಿ ಖಿನ್ನತೆಯಿಂದ ಹುಡುಕಾಡ್ತಾಳೆ. ಕೊನೆಯ ಒಂದು ಆಮಲಕ ಒಂದು ನಲ್ಲಿಕಾಯಿ ಸಿಗುತ್ತೆ. ಆ ನಲ್ಲಿಕಾಯಿನೇ ತಂದು ಭಿಕ್ಷೆಯಾಗಿ ಹಾಕ್ತಾಳೆ ಆ ಗೃಹಿಣಿ. ಅದನ್ನು ನೋಡಿದಾಗ ಶಂಕರಿಗೆ ತುಂಬ ದಯೆ ಬಂದ್ಬಿಡುತ್ತೆ. ಅಯ್ಯೋ ಪಾಪ ಏನೂ ಇಲ್ವಲ್ಲ ಅಂದ್ಬಿಟ್ಟು ಕನಕ ವೃಷ್ಟಿಯನ್ನೇ ಮಾಡಿಬಿಡ್ತಾರೆ.
ದರಿದ್ರ ವಿಪ್ರ ಮಂದಿರೇ ಸುವರ್ಣ ವೃಷ್ಟಿ ಮಾಲೆಯನ್ ಪ್ರದರ್ಶ ವಿಸ್ಮಯಾಂಬುದ ನೆಮಜ್ಜೆ ಸಮಾಂಜನಾಹ ಅಂತ ಹೇಳ್ತಾರೆ. ಎಷ್ಟು ವಿಸ್ಮಯ ಆಗ್ಬಿಡುತ್ತೆ, ಎಷ್ಟು ಆಶ್ಚರ್ಯ ಆಗ್ಬಿಡುತ್ತೆ, ಏನು ಇಲ್ಲವೇ ಇರೋದ್ರಿಂದ ಅವರು ಕನಕಧಾರಿಯನ್ನ ಸುರಿಸ್ತಾ ಇದ್ದಾರಲ್ಲ ಅಂತ. ಇದರೊಳಗೆ ನೋಡೋಕೆ ನಮಗೆ ಆಗುತ್ತೆ, ಅವರಿಗೆ ಅಷ್ಟಸಿದ್ಧಿಗಳ ಒಂದು ಪೂರ್ಣತ್ವ ಇತ್ತು, ಆದರೆ ಅದನ್ನು ಬೇರೆ ಯಾವುದಕ್ಕೂ ಅವರು ಉಪಯೋಗಿಸಲಿಲ್ಲ. ಈ ಥರ ಪ್ರಸಂಗಗಳು ಒಂದು 3-4 ಬರುತ್ತೆ ಅಷ್ಟೇ ಅವರ ಜೀವನದಲ್ಲಿ. ಇನ್ನೂ ಅದಕ್ಕೆ ನಾವು ಹೇಳ್ತೀವಿ ಕರುಣಂ ಕರುಣಾಲಯಂ ಅಂತ ಶಂಕರರಿಗೆ. ಅಷ್ಟು ಕರುಣಪೂರ್ಣರು, ಕರುಣಾರಸ ಸಾಗರವೇ ಅವರು ಅಂತ. ಹಾಗೆಯೇ ಇನ್ನೂ ಚಿಕ್ಕವರಿದ್ದಾಗಲೇ ಅವರ ಒಂದು ಮನೆಯ ಹತ್ತಿರ ಪೂರ್ಣ ನದಿ ಕಾಲಟಿಯ ಪ್ರದೇಶದಲ್ಲಿ, ಈ ಕಡೆ ಕೃಷ್ಣ ಮಂದಿರ ಇದೆ. ಆ ತಾಯಿ ಆರ್ಯಾಗೆ ಪ್ರತಿನಿತ್ಯ ಪೂರ್ಣ ನದಿಗೆ ಹೋಗಿ ಸ್ನಾನ ಮಾಡಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಒಂದು ನಿತ್ಯ ಕರ್ಮ ಮಾಡಿಕೊಂಡಿದ್ದರು. ಆದರೆ ಒಂದು ಕೆಲವು ವಯಸ್ಸಾದ್ಮೇಲೆ ಕಷ್ಟ ಆಯಿತು. ಒಂದು ದಿವಸ ಅವ್ರು ಬಂದಾಗ ತುಂಬ ಬಳಲು ಬಿಟ್ಟಿದ್ರು ತಾಯಿ. ಅದನ್ನು ನೋಡೋಕ್ಕಾಗ್ತಾರೆ ಇವರು ಶಂಕರರು ಪೂರ್ಣ ನದಿಯನ್ನು ಬೇಡ್ಕೋತಾರೆ, ನೀನು ಈ ಕಡೆ ಬಂದ್ಬಿಡು, ಅಮ್ಮನಿಗೆ ಸುಲಭವಾಗತ್ತೆ ಇದು ರೀತಿ. ಆಗ ಪೂರ್ಣ ನದಿ ತಿರುವು ಕೊಟ್ಕೊಂಡು ಈ ಕೃಷ್ಣನ ಮಂದಿರದ ಹತ್ತಿರ ತಿರುವು ಕೊಡುತ್ತೆ. ಈ ಒಂದು ದಯಾಳುತ್ವ ಒಂದು ಕಡೆ ಆದರೆ ಪ್ರಕೃತಿಯ ಪ್ರಭುತ್ವವು ಎಷ್ಟು ಇತ್ತು ಆ ಬಾಲಶಂಕರರಿಗೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಮುಂದೆ ಆದಮೇಲೆ ಅವರಿಗೆ ಶಿಷ್ಯರು ಎಲ್ಲ ಸಿಗ್ತಾರೆ. ಇನ್ನೊಂದು ಪ್ರಸಂಗ ಅವರದ್ದು ಏನಾಗುತ್ತೆ ಅಂದರೆ, ಒಬ್ಬ ಕಾಪಾಲಿಕ ಇರ್ತಾನೆ. ಆ ಕಾಪಾಲಿಕಂಗೆ ಏನು ಆಸೆ ಅಂದರೆ, ನಾನು ದೇಹ ಸಹಿತ ಸಶರೀರವಾಗಿ ಕೈಲಾಸಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆ. ಹಾಗಾಗಿ ರುದ್ರನ ಕೂತ್ಕೊಂಡು ತಪಸ್ ಮಾಡ್ತಾನೆ, ಶಿವನ ಕೂತ್ಕೊಂಡು ರುದ್ರ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ, ಸರಿಪ್ಪ ನಿಮಗೆ ಸಶರೀರವಾಗಿ ಕೈಲಾಸಕ್ಕೆ ಕಳಿಸ್ತೀನಿ, ಆದರೆ ಆಹುತಿಯಾಗಿ ನನಗೆ ಒಂದು ರಾಜನ ಶಿರಸ್ಸು ಹಾಕಬೇಕು, ಇಲ್ಲ ಒಂದು ಸನ್ಯಾಸಿಯ ಶಿರಸ್ಸು ಹಾಕಬೇಕು ಅಂತ ಕೇಳ್ತಾರೆ. ರಾಜನ ಶಿರಸ್ಸು ಹೇಗೆ ಪಡೆಯಕ್ಕೆ ಸಾಧ್ಯ? ಅದು ಆಗೋದಿಲ್ಲ. ಹುಡುಕ್ತಾ ಇರ್ತಾನೆ ಅವನು ಕಾಪಾಲಿಕ. ಶಂಕರರನ್ನು ನೋಡ್ತಾನೆ. ಶಂಕರನ ಬಂದ್ಬಿಟ್ಟು ಕೇಳ್ತಾನೆ, ಹೀಗೆ ಇದೆ ನನ್ನ ಸ್ಥಿತಿ, ನಾನು ಸದೈವವಾಗಿ ಕೈಲಾಸಕ್ಕೆ ಹೋಗಬೇಕು, ನನಗೆ ನಿಮ್ಮ ಶಿರಸ್ಸು ಬೇಕು. ಅಯ್ಯೋ ಅದಕ್ಕೇನಪ್ಪ, ಯಾರಿಗಾದರೂ ಉಪಯೋಗ ಆಗೋ ಹೋಗಿದ್ರೆ ಖಂಡಿತ ತಗೋ, ನಾಳೆ ಬಾ, ನನ್ನ ಶಿಷ್ಯರು ಯಾರೂ ಇರಲ್ಲ ಅಷ್ಟೊತ್ತಿನಲ್ಲಿ ಅಂತ ಹೇಳ್ಬಿಡ್ತಾರೆ. ಸರಿ, ಮಾರನೇ ದಿವಸ ಅವ್ನು ಬರ್ತಾನೆ. ನೀನು ತ್ರಿಪುಂಡ್ರಧಾರಿಯಾಗಿ ಖಡ್ಗವನ್ನು ಇಟ್ಕೊಂಡು ಭಸ್ಮವನ್ನು ಲೇಪನೆ ಮಾಡಿಕೊಂಡು ಮೊದಲೇ ಕಾಪಾಡಿಕ. ಹಾಗೆ ಬಂದಾಗ ಇನ್ನೇನು ಶಿರಚ್ಛೇದನ ಮಾಡಬೇಕು ಅಂತ ಖಡ್ಗ ತಗೋತಾನೆ. ಆಗ ಇವರ ಶಿಷ್ಯರಾದ ಪದ್ಮಪಾದರಿಗೆ ಹೇಯೋ ಜ್ಞಾನ ದೃಷ್ಟಿಯಿಂದ ಗೊತ್ತಾಗ್ಬಿಡತ್ತೆ. ಎಲ್ಲಿಂದೋ ನೆಗೆದು ಬಂದು ಅವನ ವಕ್ಷಸ್ಥಳವನ್ನು ಸೀಳಿ ಆ ಕಾಪಾಡಿಕಂದು ರಕ್ತವನ್ನು ಹೊಡೆದು ಹುಂಸಿ ಅವನನ್ನು ಹನನ ಮಾಡಿ ಜೋರಾಗಿ ಗರ್ಜನೆ ಮಾಡ್ತಾನೆ. ಸಿಂಹ ಗರ್ಜನೆಯನ್ನು ಮಾಡ್ತಾನೆ. ಸಾಕ್ಷಾತ್ ನರಸಿಂಹನ ಅವತಾರ ಆಗ್ಬಿಡತ್ತೆ. ಅದನ್ನು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಶಂಕರ ವಿಜಯದಲ್ಲಿ ಇದ್ದರೆ, ಆಗ ಶಂಕರರೇ ಆ ಪದ್ಮಪಾದ ಈಗ ನರಸಿಂಹನ ಅವತಾರವನ್ನು ದಾಸಿದಾನಲ್ಲ, ನರಸಿಂಹನ ಸ್ತುತಿಯನ್ನು ಮಾಡ್ತಾರೆ ಶಂಕರರು. ಅಂತಹ ಒಂದು ಪ್ರಸಂಗ. ಈ ಪ್ರಸಂಗದಲ್ಲಿ ನಾವು ಮತ್ತು 2 ರೀತಿಯನ್ನು ನೋಡ್ತೀವಿ. ಒಂದು ಶಂಕರರ ದಯಾಳುತ್ವ, ಇನ್ನೊಂದು ಅವರ ಪ್ರಾಣವನ್ನು ಕೊಡುವಂತಹ ಪರಾಕಾಷ್ಠೆ ಕೃಪೆಯಿದೆ. ಅಂತಹ ಶಂಕರರು ಅವರಿಗೆ ಇದು ಮಾಡಿ ನಮಸ್ಕಾರ ಮಾಡಿಕೊಂಡು ನಾವು ಅವರನ್ನ ಅನುಗ್ರಹವನ್ನು ಏವ ಶಂಕರ ಸದಾ ಜಗದ್ಗುರು ಗತಿ ಮಮ ಅಂತ ಹೇಳ್ತಾರೆ ಮಹಾಸಂಹಿತ. ಅಂತಹ ಶಂಕರರು, ಶಂಕರೋತೀತಿ ಶಂಕರ ಅಂತ ಹೇಳ್ತೀವಿ. ಎಲ್ಲದನ್ನು ಒಳ್ಳೆಯದನ್ನೇ ಯಾರು ಮಾಡ್ತಾರೋ, ಶಂ ಅಂದರೆ ಶಿವಂ, ಶುಭಂ, ಕಲ್ಯಾಣ, ಈ ಒಳ್ಳೆಯದನ್ನ ಯಾರು ಮಾಡ್ತಾರೋ ಅವರು ಶಂಕರ. ಅಂತಹ ಶಂಕರರೇ ನನಗೆ ಗತಿ ಅಂತ ಅವರಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗೋಣ. ಸನಾತನಸ್ಯ ಭರ್ಮನಗ ಸದೈವ ಪಾಲನಾಯ ಚತುರ್ದಿಶಾಸು ಸನ್ಮಠಾನ್ ಚಕಾರ ಲೋಕವಿಶ್ರುತಾನ್ ವಿಭಾಂಡಕಾತ್ಮಜಾಶ್ರಮಾದಿಯೇ ಸುಸ್ಥಲೇಷು ಪಾವನಾನ್ ತಮೇವ ತಮೇವ ಲೋಕಶಂಕರಂ ಲೋಕಶಂಕರಂ ನಮಾಮಿ
शङ्करं गुरु नमामि शङ्कर गुरु नमामि शङ्करं ಹೌದು, ಸನಾತನಸ್ಯ ವರ್ತ್ಮನಃ ಸದೈವ ಪಾಲನಾಯ. ಅವರಿಗೆ ಮುಖ್ಯ ಉದ್ದೇಶ ಏನಾಯಿತು? ಸನಾತನ ಧರ್ಮದ ಪಾಲನೆ. ಅದಕ್ಕೋಸ್ಕರನೇ ಅವರು ಪಾಲನೆ ಹೇಗೆ ಮಾಡಬೇಕು, ಅವರು ದುರ್ಬಾರಿ ಮತವನ್ನು ಖಂಡನೆ ಮಾಡಿದ್ರು, ಶಿಷ್ಯರನ್ನು ಸಂಗ್ರಹಣೆ ಮಾಡಿದ್ರು, ಎಲ್ಲ ಪ್ರಚಾರ ಸಾಕಷ್ಟು ಮಾಡಿದ್ರು. ಆದರೂ ಅವರ ಒಂದು 2-3 ಶತಮಾನ ಆದಮೇಲೆ ಅದು ನಶಿಸಿ ಹೋಗ್ಬಿಡ್ಬೋದು ಅಥವಾ ಅನ್ಯಥಾ ಆಗ್ಬಿಡ್ಬೋದು, ಅಯಥಾರ್ಥವಾಗಿ ಮಾಡಿಬಿಡ್ಬೋದು. ಆದ್ದರಿಂದ ಮುಖ್ಯವಾಗಿ ಅವರು ಚತುರ್ದಶಾಸು ಸನ್ಮಠಾನ 4 ದಿಕ್ಕುಗಳಲ್ಲೇ ಮಠಗಳನ್ನು ಸ್ಥಾಪಿಸಿದ್ರು. ಇವಾಗ ನಮಗೆ ಶಂಕರ ಅಂದ ತಕ್ಷಣ ಶಂಕರ ಮಠ ಅನ್ನೋದು ಜೊತೆಗೆ ಬಂದ್ಬಿಡುತ್ತೆ. ಯಾಕೆಂದರೆ ಅವರು ಮಠವನ್ನು ಸ್ಥಾಪಿಸಿ ಲೋಕವನ್ನು ಉದ್ಧಾರ ಮಾಡಿದ್ರು. ಅದಕ್ಕೆ ಹೇಳ್ತಾರೆ ತಮೇವ ಲೋಕಶಂಕರಂ, ಲೋಕಕ್ಕೆಲ್ಲ ಒಳ್ಳೆಯದನ್ನು ಮಾಡಿದ್ದು ಹೇಗೆ ಅಂದರೆ 4 ಮಠಗಳನ್ನ. ಇದರಿಂದ ಏನಾಗ್ತಾ ಇತ್ತು, ಸನಾತನ ಧರ್ಮದ ಆ ಒಂದು ಮಾರ್ಗ ಆ ಕಡೆ ಈ ಕಡೆ ಹೋಗ್ಬಿಡುವುದಾಗಿತ್ತು. ಸರಿಯಾದ ಮಾರ್ಗದಲ್ಲಿ ಹೋಗಿ ಅದಕ್ಕೊಂದು ಅಧಿಕಾರಿಯಾಗಿದ್ದು, ಅಧಿಕಾರಿಗಳಿಂದ ಆ ಪಾಠ ಪ್ರವಚನ ಆದ ಗುರುಗಳಿಂದ ಆ ಧರ್ಮ ಮುಂದೆ ಹೋಗಬೇಕು. ಹೇಗೆ ಹೋಗ್ಬಿಟ್ರೆ ಅದು 1ಕ್ಕೆ 2 ಆಗ್ಬಿಡ್ಬೋದು, 2ನ್ನ 1 ಮಾಡಿಬಿಡ್ಬೋದು. ಆದರೆ ಅದು ಆಗಬಾರ್ದು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ 4 ಮಠಗಳನ್ನು ಸ್ಥಾಪಿಸಿದ್ರು. 4 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, 4 ವೇದಗಳಿಗೆ 4 ಮಠ. ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ, ಈ 4 ಮಠಗಳಿಗೆ 4 ಮಠಾಧಿಪತಿಗಳನ್ನ, ಪ್ರಮುಖ ಶಿಷ್ಯರನ್ನ ಮಾಡಿದ್ರು. ತೋಟಕಾಚಾರ್ಯರು, ಪದ್ಮಪಾದಾಚಾರ್ಯರು, ಹಸ್ತಾಮಲಕರು ಮತ್ತು ಸುರೇಶ್ವರು. ಈ ಸುರೇಶ್ವರಾಚಾರ್ಯರು ದಕ್ಷಿಣ ಏಕೆ ಶೃಂಗೇರಿ ಮಠಕ್ಕೆ ಯಜುಶಾಖೆಯಾಗಿ ಬಂದರು. ಅಹಂ ಬ್ರಹ್ಮಾಸ್ಮಿಯಿಂದ ಮಹಾವಾಕ್ಯವನ್ನು ಮಾಡಿದರು. 4 ವೇದದಿಂದ 4 ಮಹಾವಾಕ್ಯಗಳನ್ನು ಆರಿಸ್ಕೊಂಡು ಆ 4 ವಾಕ್ಯಗಳ ಒಂದು ವಿವರಣೆಯನ್ನು ಮಾಡಿಕೊಂಡು ಉದ್ಧಾರ ಮಾಡಬೇಕು. 4 ವೇದಗಳು ಉದ್ಧಾರ ಆಗಬೇಕು. ಅದು ತುಂಬ ಮುಖ್ಯ. ಅಯಮಾತ್ಮ ಬ್ರಹ್ಮ ಅನ್ನೋದು, ಪ್ರಜ್ಞಾನಂ ಬ್ರಹ್ಮ ಅನ್ನೋದು, ಅಹಂ ಬ್ರಹ್ಮಾಸ್ಮಿ ಅನ್ನೋದು, ತತ್ವಮಸಿ ಅನ್ನೋದು. ಇದು 4 ಒಂದು ಹಂತದಲ್ಲಿ ಹೋಗುವಂತಹ ವಾಕ್ಯಗಳು. ಉಪದೇಶ ಆಗಲಿ, ಪ್ರಬೋಧನ ಆಗಲಿ, ಕೊನೆಗೆ ಆತ್ಮಾನುಭವ ಆಗುವಂಥದ್ದು. ಇದು ಇನ್ನೂ ಒಂದು ಮುಖ್ಯವಾಗಿ ಅವರು ಮಾಡಿದ್ದೇನೆಂದರೆ, ದಕ್ಷಿಣದಲ್ಲಿರೋರನ್ನ ಉತ್ತರಕ್ಕೆ ಹಾಕಿದ್ರು ಮಠಾಧಿಪತಿಯಾಗಿ, ಪೂರ್ವದಲ್ಲಿರೋರನ್ನ ಪಶ್ಚಿಮಕ್ಕೆ ಹಾಕಿದ್ರು. ದೇಶದ ಭಾವೈಕ್ಯತೆಯನ್ನು ಹೇಗೆ ಕಾಪಾಡಿದ್ರು ಅವರು? ಆ ವಿಂಗಡಣೆ ಮಾಡಲಿಲ್ಲ. ದಕ್ಷಿಣದವರೇ ಬೇರೆ, ಉತ್ತರದವರೇ ಬೇರೆ ಅನ್ನೋ ಒಂದು ರೀತಿ ಮಾಡಲಿಲ್ಲ. ದಕ್ಷಿಣ ಭಾರತ, ಉತ್ತರ ಭಾರತವನ್ನು ಸೇರಿಸಿ ಪೂರ್ವ ಪಶ್ಚಿಮ ಎಲ್ಲದನ್ನು ಇಡಿಯಾಗಿ ಮಾಡಿ ಒಂದು ಸನಾತನ ಧರ್ಮದ ಉದ್ಧಾರ ಮಾಡಿದ್ರು. ಅದಕ್ಕೆ ಸ್ವಾಮಿ ಚಿಂತಾನಂದ ಹೇಳ್ತಾರೆ, ಶಂಕರರು ಒಂದು ವ್ಯಕ್ತಿಯಲ್ಲ, ಒಂದು ಕೇವಲ ಒಂದು ಅವತಾರವಲ್ಲ, ಶಂಕರ ಮಿಷನರಿ ಇತ್ತು. ಒಂದು ಸಂಸ್ಥೆ ಏನು ಮಾಡ್ಬೋದು, ಎಷ್ಟೋ ಶತಮಾನಗಳಿಂದ ಉದ್ಧಾರ ಮಾಡಿ ಬಂದಂತಹ ಸಂಸ್ಥೆಯನ್ನು ಇವರು ಕೇವಲ 32 ವರ್ಷದಲ್ಲಿ ಮಾಡಿ ಲೋಕ ಉದ್ಧಾರ ಮಾಡಿದ್ರು. ಅಷ್ಟೋತ್ತರ ಶತನಾಮವಳಿ ಇದೆ. ಅದಕ್ಕೆ ಇನ್ನೂ ಒಂದು ಅವರ ನಾಮವನ್ನು ನಾವು ಸ್ತುತಿ ಮಾಡ್ತೀವಿ. ಚತುರ್ದಿಕ್ ಚತುರಾಮ್ನಾಯ ಪ್ರತಿಷ್ಠಾತ್ರೇ ನಮಃ ಅಂತ. ಇದು ಮುಖ್ಯವಾದ ಒಂದು ಅವರ ನಾಮ. ಮುಂದೆ इति कृत सुरकार्यं नेतुमा जग्मुरेनं प्रजत शिखरशृङ्गं तुङ्गमीशावतारम् विधिशतमख चन्द्रोपेन्द्र वाग्निपूर्वाक सुरनिकरवरेण्याग सुरनिकरवरेण्याग सर्षिसङ्घाः ससिद्धाः सर्षि
ಇಲ್ಲಿಗೆ ಅವರ ಜೀವನ ಸಂದೇಶವನ್ನು ವಿವರಿಸುವಂತಹ ಕೊನೆಯ ಶ್ಲೋಕ. ಇದುವೇ ಶಂಕರ ವಿಜಯರದ್ದು. ಇತಿ ಇಂಥ ಸುರ ಕಾರ್ಯಂ ಅಂತ ಹೇಳ್ತಾರೆ. ಶಂಕರರು ಬಂದಿದ್ದು ನಮ್ಮ ಹಾಗ ಅಂದರೆ ಸಾಧಾರಣ ಮನುಷ್ಯರ ಜನ್ಮದ ಅಂತಲ್ಲ. ಸಾಧಾರಣ ಮಾನವರ ಜನ್ಮ ಆಗೋದು ನಮ್ಮ ಕರ್ಮವನ್ನು ಅನುಭವಿಸೋಕ್ಕೋಸ್ಕರ. ಯಥಾಶಕ್ತಮಿ ಯಥಾಕರ್ಮ ಅಂತ ಹೇಳ್ತೀವಿ. ನಾವೇನೋ ಕರ್ಮವನ್ನು ಮಾಡ್ಕೊಂಡಿರ್ತೀವಿ, ಏನೋ ಜ್ಞಾನವನ್ನು ಪಡೆದಿರ್ತೀವಿ. ಅದಕ್ಕೆ ಅನುಗುಣವಾಗಿ ಯಾವುದೋ ಒಂದು ದೇಶದಲ್ಲಿ ನಮ್ಮ ಒಂದು ಯೋಗ್ಯತೆಗೆ ತಕ್ಕಂತೆ ನಮ್ಮ ಜನ್ಮವನ್ನು ನಾವು ಪಡೀತೀವಿ. ಆದರೆ ಅವತಾರ ಪುರುಷರಾಗಿ ಸಿದ್ಧರು ಲೋಕೋದ್ಧಾರಕ್ಕಾಗಿ ಬರೋದ್ರಿಂದ ಸುರ ಕಾರ್ಯ ಅಂತ ಹೇಳ್ತಾರೆ. ಧರ್ಮ ರಕ್ಷಣೆ ಆಗಬೇಕು. ದುಷ್ಟರ ಇಲ್ಲಿ ದುಷ್ಟರ ಶಿಕ್ಷಣೆ ಅಂತ ಅವ್ರು ಮಾಡಲಿಲ್ಲ. ದುಷ್ಟವಾದಿಗಳು ಏನಿದ್ರು ಅದನ್ನು ಅವರು ಖಂಡನೆ ಮಾಡಿದ್ರು. ಹಾಗಾಗಿ ಶಿಷ್ಟ ಧರ್ಮವನ್ನು ಉದ್ಧಾರ ಮಾಡಿದ್ರು. ಮತ್ತೆ ಸನಾತನ ಧರ್ಮವನ್ನು ಪುನರುಜ್ಜೀವನ ಮಾಡಿದ್ರು. ಇದಿಷ್ಟು ಅವರು ಮುಖ್ಯವಾಗಿ ಮಾಡಿದ ಕಾರ್ಯ. ಶಿಷ್ಯ ಸಂಪಾದನೆಯನ್ನು ಮಾಡಿದ್ರು, ತತ್ವಬೋಧನೆಯನ್ನು ಮಾಡಿದ್ರು. ಅದರ ಜೊತೆಗೆ ಆ ತತ್ವಬೋಧನೆ ಮಾಡಲಾಗದೆ ಒಬ್ಬರಿಂದ ಒಬ್ಬರು ಮೌಖಿಕವಾಗಿ ಹೋದರೆ ಅದು ಹೇಗೋ ಹೋಗ್ಬಿಡ್ಬೋದೇನೋ ಅನ್ನೋದು ಒಂದು ಸಂದೇಹ ಇರೋದು. ಹಾಗಾಗಿ ಅವರು ಗೋವಿಂದ ಭಗವತ್ಪಾದರು ಹೇಳ್ತಾರೆ, ಭಾಷ್ಯವನ್ನು ರಚಿಸು ಅಂತ. ಭಾಷ್ಯ ಅಂದರೆ ವ್ಯಾಖ್ಯಾನ ಅಷ್ಟೇ. ನಮಗೆ ಬ್ರಹ್ಮಸೂತ್ರವನ್ನಾಗಲಿ ಉಪನಿಷತ್ತನ್ನಾಗಲಿ ಭಗವದ್ಗೀತೆಯನ್ನೂ ಕೂಡ ನಾವು ಅಂದ್ಕೊಳ್ಳೋದು ಸುಲಭವಾಗಿದೆ ಅಂತ. ಆದರೆ ಅದು ಆಚಾರ್ಯರ ಭಾಷ್ಯದ ಸಮೇತ ಓದಿದಾಗ ನಮಗೆ ಅರ್ಥ ಆಗದೆ ಬೇರೆ ರೀತಿ. ಆದ್ದರಿಂದ ಭಾಷ್ಯ ಅನ್ನೋದು ತುಂಬ ಮುಖ್ಯವಾದ ಕಾರ್ಯ. ಅಂತಹ ಭಾಷ್ಯಗಳನ್ನು ರಚಿಸಿ ಲೋಕೋದ್ಧಾರವನ್ನು ಮಾಡಿದವರು ಶಂಕರರು. ಈಗ ಭಾಷ್ಯ ರಚನೆ ಮಾಡಿ ಒಂದು ಪ್ರಸಂಗದಲ್ಲಿ ಬರುತ್ತೆ, ಪಾಠವನ್ನು ಹೇಳ್ತಾ ಇರ್ತಾರೆ. ಬ್ರಹ್ಮಸೂತ್ರದ ಪಾಠ ಹೇಳ್ತಾ ಇರ್ತಾರೆ ಶಿಷ್ಯರಿಗೆ ಗಂಗಾ ತೀರದಲ್ಲಿ ಕೂತ್ಕೊಂಡು. ಆಗ ಬೇಕಾದಷ್ಟು ಜನ ಬಂದು ಕೇಳ್ಕೊತಾನೆ ಇರ್ತಾರೆ. ದಿವಸನೂ ಒಬ್ಬರು ವೃದ್ಧರು ಬರ್ತಾರೆ, 8 ದಿವಸನೂ ಬರ್ತಾನೇ ಇರ್ತಾರೆ ಅವರು. ಆ ವೃದ್ಧರು ಪ್ರಶ್ನೆಯನ್ನು ಕೇಳೋದು, ನೀವು ಹೀಗೆ ಬರೆದಿರೋದು ಒಂದೇ ಒಂದು ಸೂತ್ರಕ್ಕೆ ಅಷ್ಟು ವಿವರಣೆ ಕೊಡ್ತಾ ಇರ್ತಾರೆ, ನೀವು ಬರೆದಿರೋದು ಸರಿ ಇಲ್ಲ ಅಂತ 100 ರೀತಿಯ ಖಂಡನೆ ಮಾಡ್ತಾ ಇರ್ತಾರೆ. ಆಗ ಶಂಕರರು ಆಚಾರ್ಯರು 1000 ರೀತಿಯಲ್ಲಿ ಅದನ್ನು ಖಂಡನೆ ಮಾಡ್ತಾ ಇರುತ್ತೆ. ಅವರು 100 ಪ್ರಶ್ನೆ ಹೇಳಿದ್ರೆ 100 ಪ್ರಶ್ನೆಗೆ ಉತ್ತರ ಹೇಳಿ ಅದಕ್ಕೆ ಸವಾಲಾಗಿ ಇವರು 1000 ರೀತಿಯಲ್ಲಿ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಹೀಗೆ ಮಾಡ್ತಾ ಇದ್ದಾಗ ಪದ್ಮಪಾದರವರು ಶಿಷ್ಯರು ಕೇಳ್ತಾರೆ, ಗುರುಗಳೇ ಇವ್ರು ಯಾರೋ ಬೇರೆಯವರು ದಿವಸ ಇಷ್ಟು ಬಂದು ಇಷ್ಟು ಪ್ರಶ್ನೆಯನ್ನು ಕೇಳ್ತಿದಾರಲ್ಲ, ಯಾರು ಇವರು ನಿಜ ರೂಪವನ್ನು ತೋರಿಸಿ ಅಂತ ಆಚಾರ್ಯರು ಕೇಳಿದಾಗ ಸಾಕ್ಷಾತ್ತಾಗಿ ಅವರು ವ್ಯಾಸರೇ. ಅವರು ಧನ ರೂಪದಲ್ಲಿ ಬರ್ತಿರ್ತಾರೆ, ನಿಜ ರೂಪವನ್ನು ತೋರಿಸ್ತಾರೆ. ಅವರು ಜಟಾಧಾರಿಯಾಗಿ ಅಕ್ಷಮಾಲೆಯನ್ನು ಇಟ್ಕೊಂಡಿರ್ತಾರೆ. ಅದು ಅಕ್ಷಮಾಲೆ ಸ್ಫಟಿಕ ಮಾಲೆ ಅಂತ 27 ಮುತ್ತುಗಳಿರುತ್ತೆ ಅದರೊಳಗೆ. ಆಮೇಲೆ ಒಂದು ಕಮಂಡಲು ಅದನ್ನೆಲ್ಲ ಇಟ್ಕೊಂಡು ಅವರು ಸಾಕ್ಷಾತ್ತಾಗಿ ನಿಂತಾಗ ವ್ಯಾಸರ ದರ್ಶನ ಆಗುತ್ತೆ. ಅದಕ್ಕೆ ಅವರ ಅಷ್ಟೋತ್ತರ ಶತನಾಮಾವಳಿಯನ್ನು ನಾವು ಹೇಳ್ತೀವಿ, ವ್ಯಾಸ ಸಂದರ್ಶನ ಪ್ರೀತಾಯ ನಮಃ ಅಂತ. ಆಗ ವ್ಯಾಸರು ಇವರಿಗೆ ಒಂದು ಅನುಗ್ರಹ ಮಾಡ್ತಾರೆ. ಆ ಚಂದ್ರ ತಾರಾರ್ಕ ಎಲ್ಲಿವರೆಗೂ ಸೂರ್ಯ ಚಂದ್ರ ನಕ್ಷತ್ರಗಳಿರುತ್ತೋ ಅಲ್ಲಿವರೆಗೂ ನಿನ್ನ ಭಾಷೆಗಳು ಪ್ರಚಲಿತವಾಗಿರುತ್ತಪ್ಪ ಅಂತ ಹೇಳ್ತಾರೆ. ಇದು ಆದಮೇಲೆ ಸರ್ವಜ್ಞ ಪೀಠಾರೋಹಣ ಅವರಿಗೆ ಪುನರಾಗಿ ಮಾಡ್ಕೊತಾರೆ. ಗೊತ್ತಾಗತ್ತೆ ಸರ್ವಜ್ಞ ಪೀಠತ್ವಕ್ಕೆ ಅಲ್ಲಿ ಅರ್ಹರು ಹೋಗ್ಬೋದು ಅಂತ. ಎಲ್ಲ ಬಾಗಿಲು ತೆಗೆದಿರುತ್ತೆ, ಅದರ ದಕ್ಷಿಣದ ಬಾಗಿಲು ತೆಗೆದಿರುತ್ತೆ. ಇವರು ಹೋಗ್ತಾರೆ, ಅಲ್ಲೆಲ್ಲ ಬಾಧಿಸ್ಬಿಟ್ಟು ಅವರನ್ನು ಗೆದ್ದು ಆ ಮುಂದೆ ಹೋಗಬೇಕಾಗತ್ತೆ. ಅಲ್ಲಿ ಕಪಿಲ ಮಠದಲ್ಲಿರ್ತಾರೆ, ನ್ಯಾಯಾಧಿಕರಿರ್ತಾರೆ, ವೈಶೇಷಿಕರಿರ್ತಾರೆ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ, ಯೋಗ, ಸಾಂಖ್ಯ, ಇಷ್ಟು ದರ್ಶನಗಳ ದಾರ್ಶನಿಕರನ್ನು ಅವರು ವಾದ ಮಾಡಿ ಸೋಲಿಸಿ ಕೊನೆಗೆ ಗೆದ್ದು ಇನ್ನೇನು ಪೀಠವನ್ನು ಹತ್ತಬೇಕು, ಪದ್ಮಪಾದನ ಕೈಯನ್ನು ಹಿಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಸರಸ್ವತಿ ಸಾಕ್ಷಾತ್ತಾಗಿ ಬಂದು ಹೇಳ್ತಾಳೆ ಏನಂದರೆ, ಸರ್ವಜ್ಞತಾ ಆ ಪೀಠಾರೋಹಣೆ ಜ್ಞಾನೇವನ ಹೇತು ಪರಿಶುದ್ಧತಾ ಚ ಅವಶ್ಯಕ. ಬರೀ ಜ್ಞಾನ ಅಲ್ಲಪ್ಪ, ಶುದ್ಧವಾಗೂ ಇರಬೇಕು, ಆವಾಗ ನೀವು ಹತ್ಬೋದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇವರುಗಳಿಗೆ ಪರಕಾಯ ಪ್ರವೇಶ ಮಾಡಿರ್ತಾರೆ, ಅಮರುಕನ ದೇಶದಲ್ಲಿ ಹೋಗಿರ್ತಾರೆ ದೇಹದಲ್ಲಿ. ಅದಕ್ಕೆ ಅಶುದ್ಧನಾಗಿದೆಯೇನೋ ನೀನು ಅದು ರೀತಿ ಅವರು ಹೇಳ್ತಾರೆ ಸರಸ್ವತಿ. ಆಗ ಇವರು ಹೇಳ್ತಾರೆ, ನಾನು ಹೋಗಿದ್ದು ಬೇರೆ ದೇಹದಲ್ಲಿ, ಇದರೊಳಗೆ ನಾನು ಪೂರ್ಣವಾಗಿ ಶುದ್ಧನಾಗಿದ್ದೀನಿ ಅಂತ. ಆವಾಗ ಅವರು ತಥಾಸ್ತು ಅಂತ ಹೇಳಿ ಅನುಮತಿಯನ್ನು ಕೊಟ್ಟಾಗ ಸರ್ವಜ್ಞ ಪೀಠವನ್ನು ಆರೋಹಣೆ ಮಾಡ್ತಾರೆ. ಆಗ ಅವರು ಒಂದು ಮಾತು ಹೇಳ್ತಾರೆ, ಯಾಕೆ ಪೀಠವನ್ನು ಆರೋಹಣೆ ಮಾಡಿದೆ ಅಂದರೆ ನಿಜ
ಗೌರವಾಯೈ. ನನ್ನ ಮತ ವೇದ ಮತ ಅದ್ವೈತ ಮತದ ಗೌರವಕ್ಕೆ ಅಷ್ಟೇ ಹೊರತುವೆ ನದು ಕೇವಲ ಮಾನ ಹೇತೋ, ಒಂದು ವ್ಯಕ್ತಿಯ ಮಾನ ನಾನು ಸರ್ವಜ್ಞ ಅಂತ ಅಲ್ಲ, ಅದ್ವೈತದ ಮತದ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ. ಹಾಗೆ ಸರ್ವಜ್ಞ ಪೀಠವನ್ನು ಹತ್ಬಿಟ್ಟು ಅವರು ಅಲ್ಲಿಗೆ ಆ ಪೀಠಕ್ಕೆ ಅಲಂಕರಿಸ್ತಾರೆ. ಆದ್ದರಿಂದ ಸನಾತನ ಧರ್ಮದ ಒಂದು ಉದ್ಧಾರ ಆಯಿತು. ಆ ಪೀಠಕ್ಕೆ ಒಂದು ಅದ್ವೈತದ ಮತದ ಸ್ಥಾಪನೆಯೂ ಆಯಿತು. ಅದ್ವೈತ ಮತವನ್ನು ಗೌಡಪಾದರೆ ಪ್ರತಿಪಾದನೆ ಮಾಡುತ್ತಾ ಇರುವುದೇ, ಆ ಗೌಡಪಾದರು ಮಾಡಿ ಗೋವಿಂದ ಭಗವತ್ಪಾದರು ಹೇಳಿದ್ದನ್ನು ಲೋಕಕ್ಕೆ ಪ್ರಚಾರ ಮಾಡಿದ್ದು ಶಂಕರಾಚಾರ್ಯ. ಹಾಗಾಗಿ ಅದ್ವೈತ ಮತ ಸ್ಥಾಪಕರು ಅನ್ನೋ ರೀತಿಯಲ್ಲೇ ಅವರಿಗೆ ನಾವು ಹೇಳ್ಕೊಂಡು ಬರ್ತೀವಿ. ಇಷ್ಟು ಅವರ ಜೀವನ ಚಕ್ರಿಯ ಕಿಂಚಿತ್ ಅಲ್ಲಲ್ಲಿ ತಗೊಂಡಿರೋ ಭಾಗಗಳು. ಇನ್ನು ಮುಂದೆ ಅವರ ಶಂಕರಾಚಾರ್ಯರದ್ದೇ ಶ್ಲೋಕಗಳು, ಅದರ ಒಂದು ತತ್ವಬೋಧನೆ ಅಥವಾ ಅವರ ಏನು ನಮಗೆ ಉಪದೇಶ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪವನಮತಿ ಚಿಂತಾಮಣಿ ಗೃಹೇ ಶಿವಕಾರೆ ಮಂಚೆ ಪರಮ ಶಿವ ಪರ್ಯಂಕ ನಿಲಯ ಶಿವಕಾರೆ ಮಂಚೆ ಪರಮ ಶಿವ ಪರ್ಯಂಕ ನಿಲಯ ಭಜಂತೆ ಧನ್ಯ ಕದಿಚನ ಚಿದಾನಂದದ ಗರಿ ಭಜಂತೆ ತ್ವಾಂ ಧನ್ಯ ಕದಿಚನ ಚಿದಾನಂದ ಲಗರಿ ಅವರು ವಾಪಸ್ ಅವ್ರ ಧಾಮಕ್ಕೆ ತರಲಿದ್ದು ಒಂದು ವಿಶೇಷವಾದ ರೀತಿಯಲ್ಲಿ ಆಚಾರ್ಯರು. ಅವ್ರ ಕೆಲಸವೆಲ್ಲ ಮುಗಿದ ಮೇಲೆ ಯಾವುದೋ ಒಂದು ಉದ್ದೇಶಕ್ಕೆ ಬಂದಿರ್ತಾರೆ, ಕೆಲಸ ಮುಗಿದ್ದು ಅವರು ವಾಪಸ್ ಅವರ ಧಾಮಕ್ಕೆ ಅವರ ಸ್ವಸ್ಥಾನಕ್ಕೆ ಹೋಗಬೇಕು. ಆಗ ಬ್ರಹ್ಮ, ವಿಷ್ಣು, ಅಗ್ನಿ, ಇಂದ್ರ, ಉಪೇಂದ್ರ, ವಾಯು ಇವರೆಲ್ಲರೂ ಬಂದ್ರಂತೆ ಅವರನ್ನು ಕರ್ಕೊಂಡು ಹೋಗೋಕ್ಕೆ. ಜೊತೆಗೆ ಸಿದ್ಧಪುರುಷರಿದ್ರು, ಋಷಿ ಸಂತಾನ ಬಂತು ಅಂತ ಹೇಳ್ತಾರೆ. ವಿಧಿ ಶತ ಮಖ ಚಂದ್ರೋಪೇಂದ್ರ ವಾಯುಗ್ನಿ ಪೂರ್ವಾಹ ಸುರ ನಿಖರ ವರೇಣ್ಯಾ ಸರ್ಷಿ ಸಂಗಾಹ ಸಸಿದ್ಧಾಹ ಇವರೆಲ್ಲರೂ ಬರ್ತಾರೆ. ಆಗ ವೃಷಭ ಒಂದು ನಂದಿ ಬಂದು ನಿಂತ್ಕೊಳ್ಳುತ್ತೆ. ಆ ನಂದಿಯ ಮೇಲೆ ವೃಷಭ ಅಂದರೆ ಅದು ಧರ್ಮದ ಸಂಕೇತ ಅಂತ, ಅದರ ಮೇಲೆ ಕೂತ್ಕೊಳ್ತಾರೆ ಶಂಕರರು. ಆಗ ಇವರಿಗೆ ಚಟಾಚುಟರಾಗಿ ಅಲ್ಲಿ ಒಂದು ಸಾಕ್ಷಾತ್ ಶಿವರೂಪಾಯ ಅಂತ ಹೇಳುವಂಗೆ ಈಶ್ವರೂಪಧಾರಿಣ ಅಂತ ಹಿಂದೆ ಹೇಳಿದ್ದು. ಆ ಈಶ್ವರನ ರೂಪವನ್ನೇ ತಗೊಂಡು ಅವರ ಕೈಲಾಸ ಪರ್ವತಕ್ಕೆ ಅವರ ಗಿರಿಯಲ್ಲಿ ನಡ್ಕೊಂಡು ಹೊಟ್ಟೋದ್ರು, ಹತ್ತಿಸ್ಕೊಂಡು ಹೊಟ್ಟೋದ್ರು ಅಂತ ಅವರ ಒಂದು ಜೀವನದಲ್ಲಿ ಆ ಕೊನೆಯಲ್ಲಿ ಶ್ಲೋಕವನ್ನು ಹೇಳಿದ್ದಾರೆ.
ಇನ್ನು ಈಗ ಅವರ ಸ್ತೋತ್ರಕ್ಕೆ ಬಂದರೆ ಶಂಕರಾಚಾರ್ಯರ ಸ್ತೋತ್ರವು ಒಂಥರ ಅನುಭವವಾಗಿರೋದು. ಆ ಸ್ತೋತ್ರ ಬರೀ ಒಂದು ಭಗವಂತನ ವಿವರಣೆ ಹೇಳಿ ಆ ರೂಪವನ್ನು ವಿವರಿಸಿ ಗುಣಗಳನ್ನು ಹೊಗಳಿ ಅಷ್ಟಕ್ಕೆ ನಿಲ್ಲಲ್ಲ. ಆ ಭಗವಂತನ ಒಂದು ಸ್ತುತಿಯಿಂದ ನಮಗೆ ಏನು ಬೇಕು, ನಾವು ಯಾವ ರೀತಿಯ ಪ್ರಾರ್ಥನೆ ಮಾಡಬೇಕು, ನಾವು ಜೀವನದಲ್ಲಿ ಯಾವ ರೀತಿಯ ಸಾಧನೆಯನ್ನು ಮಾಡಬೇಕು, ಮನುಷ್ಯನ ಉದ್ದೇಶ ಏನು, ಪುರುಷಾರ್ಥ ಏನು, ಆ ಪುರುಷಾರ್ಥವನ್ನು ಸಾಧನೆ ಮಾಡೋಕ್ಕೆ ನಾವು ಯಾವ ರೀತಿ ವರ್ತನೆ ಮಾಡಬೇಕು, ಇಷ್ಟನ್ನು ತಿಳಿಸುವಂತಹ ತತ್ವ ಪ್ರಬೋಧನವಾದ ಒಂದು ಸ್ತೋತ್ರಗಳು. ಜೊತೆಗೆ ಅವರ ಭಾಷ್ಯದ ಒಂದು ಭಾಷೆ ಕಠಿಣವಾಗಿರುತ್ತೆ, ತರ್ಕಬದ್ಧವಾಗಿರುತ್ತೆ. ಆದರೆ ಸ್ತೋತ್ರದಲ್ಲಿ ಅವರದ್ದು ಸಕ್ಕರೆ ಪಾಕದಂತೆ ಹೇಗೆ ಹಾಕಿದರೆ ಹಾಗೆ ಸುಲಲಿತವಾಗಿ ಹಾಕ್ತಾ ಇರುತ್ತೆ. ಪದ್ಯದ ಜೋಡಗಳಲ್ಲಿ ಅಥವಾ ಪದಗಳ ಒಂದು ಉಪಯೋಗ ಇಲ್ಲಿ ಅಷ್ಟು ಚೆನ್ನಾಗಿ ಇರುತ್ತೆ, ಲಾಲಿತ್ಯದಿಂದ ಕೂಡಿರುತ್ತೆ, ರಸಗಳೂ ಇರುತ್ತೆ. ಅಂತಹ ಸ್ತೋತ್ರವನ್ನ ಎಲ್ಲ ದೇವರದ್ದು ಮಾಡಿದ್ದಾರೆ. ಲಲಿತೆ ಇರ್ಬೋದು, ತ್ರಿಪುರೇಶ್ವರಿ ಇರ್ಬೋದು, ರಾಜರಾಜೇಶ್ವರಿ ಇರ್ಬೋದು, ಶಾರದೆ, ಲಕ್ಷ್ಮಿ, ಸರಸ್ವತಿ, ಕೊನೆಗೆ ಯಮುನಾ, ಗಂಗೆ, ಈ ರೀತಿಯ ಒಂದು ಸ್ತುತಿಗಳು. ರಾಮ, ಕೃಷ್ಣ, ಶಿವಭುಜಂಗ ಸ್ತೋತ್ರ, ಗಣೇಶ ಭುಜಂಗ ಸ್ತೋತ್ರ, ದತ್ತಾತ್ರೇಯರದ್ದು, ಯಾವ ದೇವರದ್ದು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಆಚಾರ್ಯರು. ಇಂತಹ ಸ್ತೋತ್ರವನ್ನು ಹೇಳುವಾಗ ಇನ್ನೊಂದು ವಿಶೇಷ ಅನ್ಸುತ್ತೆ ಅಂದರೆ, ಯಾವ ದೇವಿಯನ್ನು ನಾವು ಕುರಿತು ಹೇಳ್ತಾರೋ, ಉದಾಹರಣೆಗೆ ಒಂದು ದೇವಿಯ ಸ್ತುತಿ ಅಂದ್ಕೊಳ್ಳಿ. ಆ ದೇವಿಯನ್ನ ಸ್ತುತಿಯನ್ನು ನಾವು ಹೇಳಿದಾಗ, ಈಗ ಹೇಳಿದ್ರು ಅದನ್ನು ಹೇಳಿದಾಗ ಹೇಗಿರುತ್ತೆ ಅಂದರೆ, ಹೌದಪ್ಪ ದೇವಿ ಬಿಟ್ಟರು ಬೇರೆ ಯಾರೂ ಇಲ್ಲ, ನಾನು ದೇವಿಯನ್ನೇ ಆರಾಧನೆ ಮಾಡ್ಕೊಂಡಿರ್ತೀನಿ ಅನ್ನೋ ಒಂದು ಆಕರ್ಷಣೆ ಮಾಡಿ ಆ ದೇವಿಯ ಚಿತ್ರಣವನ್ನು ನಮ್ಮ ಮನಸ್ಸಿನಲ್ಲಿ ಕೂರಿಸುವಂತಹ ಒಂದು ಶಕ್ತಿ ಅದು ಶಂಕರಾಚಾರ್ಯರ ಸ್ತೋತ್ರಗಳು. ಈ ಶ್ಲೋಕದಲ್ಲಿ ಸೌಂದರ್ಯಹರಿಯ ಶ್ಲೋಕ ಇದು, ನಿಮಗೆಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಇದು ಆ ದೇವಿಯ ನಿವಾಸ. ಮೊದಲು ನಾವು ಒಬ್ಬರನ್ನ ನೋಡಬೇಕು ಅಂದರೆ ಅವ್ರ ಮನೆಗೆ ತಾನೇ ಹೋಗಬೇಕು. ಆ ಮೊದಲು ಅವರ ಧಾಮನ್ನ ಹೇಳ್ತಾರೆ ಹೇಗಿದೆ ಅಂತ. ಅಲ್ಲಿ ಸುಧಾ ಸಿಂಧೋರ್ ಮಧ್ಯೆ ಒಂದು ಅಮೃತ ಸಾಗರ, ಸಾಗರವೇ ವಿಶಾಲ, ಸುಧಾ ಸಾಗರ, ಅದರೊಳಗೆ ಒಂದು ಮಣಿದ್ವೀಪ. ಆ ಮಣಿದ್ವೀಪದಲ್ಲಿ ಒಂದು ಸುತ್ತಲಿಗೆ ದಿವ್ಯವಾದ ಒಂದು ಮರಗಳು, ದೇವದಾರ ವೃಕ್ಷಗಳು, ಅದರೊಳಗೆ ಒಂದು ಭವ್ಯವಾದ ಭವನ. ಆ ಭವನದಲ್ಲಿ ಒಂದು ದೊಡ್ಡ ಸಭಾಂಗಣ, ವಿಶಾಲವಾದ ಸಭಾಂಗಣ. ಆ ಸಭಾಂಗಣದಲ್ಲಿ ರತ್ನ ಖಚಿತವಾಗಿರುವ ಸ್ತಂಭಗಳು, ಅದರ ಮೇಲೆ ಒಂದು ವೇದಿಕೆ. ಆ ವೇದಿಕೆ ಒಂದು ಪ್ರಕಾಶಮಾನವಾದ ಮಣಿದ್ವೀಪೆ, ಮಣಿಪುರಿ ಅಂತ ಹೇಳ್ತಾರೆ, ಚಿಂತಾಮಣಿಪುರಿ ಅಂತ. ಅಂದರೆ ಹೇಗೆ ಅಂದರೆ, ನಾವು ಹೆಂಗೆ ಚಿಂತಿಸ್ಕೊಂಡ್ರೆ ಆ ರೀತಿ ಮಾಡೇ ಆಗುತ್ತೆ. ಅದು ಆ ಗೃಹ ಹೇಗಿದೆ ಅಂದರೆ, ಇವಾಗ ಯಾವುದೋ ಹಳೇದಾಯ್ತಪ್ಪ, ನಾನು ಅದನ್ನು ಡಿಮಾಲಿಷ್ ಮಾಡ್ತೀನಿ, ಲೇಟೆಸ್ಟನ್ನು ಕಟ್ಟಿಸ್ತೀನಿ ಅಂತ ಅನ್ಕೊಳ್ತೀವಲ್ವ, ಏನೂ ಮಾಡುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಈ ರೀತಿಯ ಮನೆಯ ದ್ವೀಪದಲ್ಲಿ ಇರುವಂತಹ ಒಂದು ಚಿಂತಾಮಣಿ ಗೃಹ ಅಂತ. ನಾವು ನೀಲಿ ಬಣ್ಣ ಬೇಕಾ, ನೀಲಿ ಬಣ್ಣದದ್ದು, ಶ್ವೇತ ಬೇಕಾ, ಶ್ವೇತ ಭವನ, ಆ ರೀತಿ ಒಂದು ಕಲ್ಪನೆ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ ಈ ಶ್ಲೋಕದಲ್ಲಿ. ಚಿಂತಾಮಣಿ ಗೃಹೆ, ಅದರೊಳಗೆ ಒಂದು ಎತ್ತರವಾದ ವೇದಿಕೆ, ವೇದಿಕೆಯಲ್ಲಿ ಶಿಲಾಕಾರವಾದ ಒಂದು ಮಂಚ, ಅಲ್ಲಿ ಪಂಚ ಕಾಲುಗಳಿರುವಂತಹ ಮಂಚದಲ್ಲಿ ರಾರಾಜಿಸಿದಾಳಂತೆ ದೇವಿ. ಇಂತಹ ಒಂದು ಸೌಂದರ್ಯವನ್ನೇ ತುಂಬಿದರೆ ಅವಳ ನಿವಾಸಕ್ಕೆ. ಇನ್ನು ದೇವಿಯ ಸೌಂದರ್ಯ ಹೇಗಿರ್ಬೋದು ನೋಡೋಣ. ಕರಿಕಲಭ ಕುಂಭಸ್ತನನತ ಪರೀಕ್ಷೀಣ ಮಧ್ಯೆ ಪರಿಣದ ಶರಚಂದ್ರವದನ ಧನುರ್ಬಾಣಾನ್ ಪಾಶಂ ಶೃಣಿಮಪಿ ದಧಾನ ಕರತಲೈಃ ಪುರಸ್ತದಸ್ತಾಂ ನಃಪುರಮತಿತುಃ ಆವೋ ಪುರುಷಿಕ ಈ ಸ್ತುತಿಯನ್ನು ಮಾಡೋಕ್ಕೆ ಧನ್ಯರಿಗೆ ಮಾತ್ರ
ಮಾತ್ರ ಸಾಧ್ಯ ಅಂತೆ. ಎಲ್ಲರಿಗೂ ಈ ಸ್ಥಿತಿಯನ್ನು ನಾವು ಹೇಳಬೇಕು, ಕೇಳಿಸ್ಕೋಬೇಕು ಅನ್ನೋ ಒಂದು ಆಸಕ್ತಿ ಅಲ್ಲ. ವದಂತಿ ಧನ್ಯಾಹ ಚಿದಾನಂದ ಲಹರಿ, ಚಿತ್ ಆನಂದ, ಆನಂದದ ಲಹರಿ, ಸೌಂದರ್ಯದ ಲಹರಿ, ಅದನ್ನು ಇಷ್ಟಪಡೋಕ್ಕೆ ಕೆಲವರು ಯಾರಿಗೆ ಪುಣ್ಯ ಇರುತ್ತೋ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ದೇವಿಯನ್ನು ವರ್ಣನೆ ಮಾಡ್ತಾರೆ. ದೇವಿಯ ಹೇಗಿದ್ದಾಳೆ ಅಂದರೆ ಅವಳ ಮುಖ ಪೂರ್ಣ ಚಂದ್ರಸ್ಸಂ, ಶ್ವೇತವಾಗಿದೆ, ಕಾಂತಿಯುತವಾಗಿದೆ, ಆಹ್ಲಾದಕರವಾಗಿದೆ. ಅದರೊಳಗೆ ವಿಶಾಲವಾದ ಹಣೆ, ಗುಂಗುರು ಗುಂಗುರು ಕಪ್ಪು ಕೂದಲುಗಳು, ಒಳ್ಳೆಯ ತಿಲಕವನ್ನು ಇಟ್ಕೊಂಡಿದ್ದಾಳೆ, ಕಣ್ಣಿಗೆ ಕಾಣಿಗೆ ಇದೆ. ಆ ಕಾಂತಿಯುತವಾದ ಕೆನ್ನೆ, ಅದಕ್ಕೆ ತಾಟಂಕಗಳು ಅಂದರೆ ಕರ್ಣಕುಂಡಲಗಳು ಹೇಗಿದೆ ಅಂದರೆ ಅದು ಶ್ರೀಚಕ್ರ ಥರ ಇದೆ. ಅದನ್ನೇ ಮತ್ತೆ 60ನೇ ಶ್ಲೋಕದಲ್ಲೂ ಹೇಳ್ತಾರೆ, ಸ್ಫುರದ್ಗಂಡ ಭೋಗ ಪ್ರತಿಫಲಿತ ತಾಟಂಕಯುಗಲ ಚತುಶ್ಚಕ್ರಂ ಮನ್ಯೆ ತೌಮುಖವಿದ ಅಂತ. ಆ ಕೆನ್ನೆಯ ಮೇಲೆ ಆ ಕರ್ಣಕುಂಡಲ ಪ್ರತಿಬಿಂಬಿಸ್ತಾ ಇದೆ, ಅಷ್ಟು ಹೊಳಪಿದೆ ಅವಳ ಕೆನ್ನೆ. ಹಾಗಾಗಿ ಅಲ್ಲಿ 4 ಚಕ್ರದ ಒಂದು ರಥವೇನೋ ಅನ್ನಿಸ್ತಾ ಇದೆಯಂತೆ ಅವಳ ಮುಖ ನೋಡಿದ್ರೆ. ನೀಳವಾದ ಮುಖ, ಮೂಗು, ಆಮೇಲೆ ಅವಳು ಚಿಂತಾಕಲೋಲ ಅಂತ ಹೇಳ್ತಾರೆ. ವಿಶುದ್ಧ ಚಕ್ರದ ಮೇಲೆ ಆ ಪದಕ ಬರಬೇಕು ಅನ್ನೋ ಒಂದು ರೀತಿಯಲ್ಲಿ ಅದು ಆ ಚಕ್ರವನ್ನು ಜಾಗೃತಗೊಳಿಸೋಕ್ಕೋಸ್ಕರ ಆ ಪದಕವನ್ನು ಹಾಕೊಳ್ಳೋದು, ಚಿಂತಾಕಲೋಲವನ್ನು ಹಾಕೊಂಡಿದ್ದಾರಂತೆ. ನೂಪುರಗಳು, ಬಳೆಗಳು ಎಲ್ಲ ಹಾಕೊಂಡು ಸರ್ವಾಭರಣ ಭೂಷಿತರಾಗಿದ್ದಾಳೆ. ಇಲ್ಲಿ ನಮಗೆ ಒಂದು ಮುಖ್ಯವಾಗಿ ಅನಿಸುತ್ತೆ, ಅವಳಿಗೆ ಆಭರಣಗಳು ಬೇಡ, ಆದರೆ ಆಭರಣಗಳಿಗೆ ಭೂಷಣವಾಗಿದ್ದಾಳೆ ಆ ದೇವಿ ಅಂತ. ಭೂಷಣಕ್ಕೆ ಭೂಷಣ ಅಂತ ಹೇಳ್ತೀವಲ್ವ, ಆ ರೀತಿ ಅದನ್ನು ನೋಡಿ ನಾವು ಆನಂದ ಪಡ್ತೀವಿ. ಆಮೇಲೆ ಕಾಂಚಿ ನಾಮ ಅಂತ ಮತ್ತು ಡಾಬನ್ನು ಹಾಕೊಂಡಿರ್ತಾಳೆ. ಆ ಡಾಬಕ್ಕೆ ಕಿರಿಕಿರಿ ಗೆಜ್ಜೆಗಳು, ಚಿಕ್ಕ ಚಿಕ್ಕ ಗೆಜ್ಜೆಗಳು, ಮೆಲ್ಲಗೆ ಮೆಲುದನಿಯಲ್ಲಿ ಅದು ಶಬ್ದ ಮಾಡ್ತಾ ಇದೆ. ಯಾರಾದರೂ ಬಗ್ಗೆ ನಮಸ್ಕಾರ ಮಾಡಿದ್ರೆ ಹೌದೋ ಅನ್ನೋ ಒಂದು ಥರ ಕಿಂಚಿತ್ ನಕಲ ಬಗ್ಗುತ್ತಾಳೆ ಅವಳು. ಆ ಬಗ್ಗದಾಗ ಅದರ ಶಬ್ದ ಆಗುತ್ತೆ, ಅವಳು ಆಶೀರ್ವಾದ ಮಾಡ್ತಿದ್ದಾಳೇನೋ ಅನ್ಸುತ್ತಂತೆ. ಆ ಥರ ಒಂದು ದೇವಿ ಎಲ್ಲವಕ್ಕಿಂತ ಹೆಚ್ಚಾಗಿ ಮಂದಸ್ಮಿತಳಾಗಿದ್ದಾಳೆ, ಅಂದರೆ ನಗು ಮುಖ ಇದೆ. ಇಲ್ಲಾಂದ್ರೆ ಯಾರು ಹೋಗ್ತಾರೆ ತಾಯಿ ಹತ್ರ, ಅವಳು ಎಷ್ಟೇ ಆಗಲಿ ಅಮ್ಮ ಹೇಗಿದ್ರು ಕೋಪಿಸ್ಕೊಂಡು ಹೋಗೋರಿದ್ರೂ ಸಾಮಾನ್ಯ ಜನರು ಹೋಗಲ್ಲ. ಆದ್ದರಿಂದ ಅಷ್ಟು ಆಕರ್ಷಣೆ ಮಾಡಿ ನಗ್ತಾ ನಗ್ತಾ ತನ್ನ ಮಕ್ಕಳನ್ನ ತನ್ನ ಹತ್ತಿರ ಕರೆಯುವಂತಹ ಒಂದು ರೂಪ ಇದೆ ದೇವಿಗೆ. ಅವಳು ಪುರಸ್ತಾದ ಆಸ್ಥಾನಃ ಪುರಮತಿತು ಆಹೋ ಪುರುಷಿಕ ಅಂತ ಹೇಳ್ತಾರೆ. ಅಂತಹ ದೇವಿ ನನ್ನ ಮುಂದೆ ಬಂದು ನಾನು ಧ್ಯಾನದಲ್ಲಿ ಅವಳ ನನ್ನ ಹೃದಯದಲ್ಲಿ ಅವಳನ್ನು ಯಾವಾಗಲೂ ಅಂತಹ ಒಂದು ಚಿಂತನೆ ಮಾಡುವಂತಹ, ಧ್ಯಾನ ಮಾಡುವಂತಹ ಒಂದು ಶಕ್ತಿಯನ್ನು ಕೊಡಲಿ ನೀವು ಭಗವತಿ ಅಂತ ಪ್ರಾರ್ಥನೆ. ಮಾಗಚ್ಚ ತ್ವಮಿತಸ್ತತೋ ದೇಶಭೋ ಮಯ್ಯೇವ ವಾಸಂ ಸ್ವಾಮಿನ್ನಾದಿ ಕಿರಾತ ಮಾಮಕ ಮನ ಕಾಂತರ ಸೀಮಾಂತರೇ ವರ್ತಂತೆ ಬಹುಶಾಂ ಮೃಗ ಮದಜುಷಾಂ ಮಾತ್ಸರ್ಯ ಮೋಹಾಲಯದ ಮೃಗಯ ವಿನೋದ ರುಚಿತ ಲಾಭಂ ಚ ಸಂಪ್ರಾಕ್ಷ್ಯಸಿ ತಾನತ್ವ ಮೃಗಯ ವಿನೋದ ರುಚಿತ ಲಾಭಂ ಚ ಸಂಪ್ರಾಪ್ಸ್ಯಸಿ
ಯಾವ್ಯಾವುದಾದ್ರು ರೂಪವನ್ನು ವಿವರಣೆ ಮಾಡಿದ ಮೇಲೆ ನಾವು ಏನು ಕೇಳಬೇಕು ಭಗವಂತನ ಅಂತ ಹೇಳ್ಕೊಡ್ತಾರೆ ಆಚಾರ್ಯರು. ಶಿವಾನಂದ ಲಹರಿಯ ಸ್ತೋತ್ರ ಇದು. ಶಿವನಿಗೆ ಹೇಳ್ತಾರೆ, ನೋಡಪ್ಪ, ನಾನು ನಿನ್ನ ಹತ್ರ ಬರೋದು ತುಂಬ ಕಷ್ಟ, ನನ್ನ ಮನಸ್ಸು ತುಂಬ ಚಂಚಲ, ಪ್ರಚಲಿತ ಅವಿತಃ ಪ್ರಗಲ್ಭವಿತ್ತು ಅಂತ ಮತ್ತೆ ಅದನ್ನು ಹೇಳ್ತಾರೆ. ನನ್ನ ಮನಸ್ಸನ್ನು ಕಟ್ಟಾಕ್ಬಿಡು ಭಕ್ತಿ ಎಂಬ ಹಗ್ಗದಿಂದ, ನೀನು ನನಗೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ. ಈ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಹೇ ಶಿವ, ನೀನು ಬೇಡ, ನಿನಗೆ ಬೇಟೆಗಾರ, ಆದ್ದರಿಂದ ಬೇಟೆ ಆಡೋಕ್ಕೆ ನಿನಗೆ ತುಂಬ ಇಷ್ಟ, ಯಾಕೆ ಅಲ್ಲಿ ಇಲ್ಲಿ ಹೋಗ್ತೀಯಾ? ನನ್ನ ಮನಸ್ಸಿಗೆ ಬಾ, ನನ್ನ ಜೊತೆಯಲ್ಲಿ ನಿಲ್ಲಿಸು. ನನಗೆ ಬೇಕಾದಷ್ಟು ಮೃಗಗಳಿವೆ, ಮದ, ಮಾತ್ಸರ್ಯ, ಮೋಹ, ಲೋಭ, ಕೋಪ, ಕಾಮ, ಕ್ರೋಧ, ಈ ರೀತಿಯೆಲ್ಲ ಬೇಕಾದಷ್ಟಿದೆ. ಅದು ಏನು, ಅದನ್ನು ನಿಮ್ಮ ಮನಸ್ಸಲ್ಲಿ ಹೊಡೆದಾಕ್ತದೆ, ಮತ್ತೆ ಮತ್ತೆ ಮರಿತರ ಹುಡ್ಕೋತಾ ಇರುತ್ತೆ. ಆದ್ದರಿಂದ ಮಾಗಚ್ಚ ತ್ವಂ ಇತಸ್ತತಃ, ಇಲ್ಲಿಂದ ನೀನೆಲ್ಲೂ ಇಲ್ಲಿ ಅಲ್ಲಿ ಹೋಗಲೇಬೇಡ. ಮೈಯೇವ ವಾಸಂ ಕುರು, ಮೈ ಏವ ಅಂದರೆ ನನ್ನಲ್ಲೇ ನಿವಾಸ ಮಾಡ್ಕೊಂಡಿದ್ಬಿಡು, ಇನ್ನೆಲ್ಲೂ ಹೋಗಬೇಡ. ಹೇಗೂ ನೀನು ಬೇಟೆಗಾರ. ಅವನು ಬೇಟೆಗಾರ ಯಾವಾಗಾದ ಶಿವ ಅಂದರೆ, ಕಿರಾತನಲ್ಲಿ ಬರ್ತಾನೆ ಅವನು. ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆಯೋಕ್ಕೆ ಮುಂಚೆ ತಪಸ್ಸನ್ನು ಮಾಡ್ತಾ ಇರ್ತಾನೆ, ಮಹಾಭಾರತದ ಯುದ್ಧಕ್ಕೆ ಮುಂಚೆ. ಆಗ ತಪಸ್ಸು ಮಾಡಿದಾಗ ಇವನು ಶಿವ ಅವನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಬೇಟೆಗಾರನಾಗಿ ಬಂದು ಇವನ ಜೊತೆ ಯುದ್ಧ ಮಾಡಿ ಕೊನೆಗೆ ಪಾಶುಪತ ಅಸ್ತ್ರವನ್ನು ಕೊಡ್ತಾನೆ. ಆ ಅಸ್ತ್ರಕ್ಕೂ ಒಂದು ಮಹಿಮೆ ಉಂಟು. ಪಶುತ್ವ ನಮ್ಮಲ್ಲಿ ಏನಿದೆ, ಈ ತಕ್ಷಣ ಪ್ರತಿಕ್ರಿಯೆಯನ್ನು ತೋರಿಸೋದು, ನೋಡಿದ ತಕ್ಷಣ ಹೋಗೋದು, ಕಂಡ ತಕ್ಷಣ ಬೈಯೋದು, ಮಾತಾಡ್ಸೋದು, ಪ್ರತೀಕಾರ, ಯೋಚನೆ ಮಾಡಿದ್ರೆ ನಾವು ಪ್ರತೀಕಾರ ಮಾಡ್ತೀವಲ್ಲ, ಅದನ್ನು ಪಶುತ್ವ ಅಂತೀವಿ. ಆ ಪಶುತ್ವವನ್ನು ಪತನ ಮಾಡೋಕ್ಕೋಸ್ಕರ ಪಾಶುಪತ ಅಸ್ತ್ರ ಅನ್ನೋದು ಒಂದು ಅರ್ಥ ಆಗಿದೆ. ಅಂತಹ ಒಂದು ಅಸ್ತ್ರವನ್ನು ಕೊಡೋ ಸಮಯದಲ್ಲಿ ಕಿರಾತನಾಗಿ ಬರ್ತಾನೆ. ಆವಾಗ ಕೇಳ್ಕೊತಾರೆ, ನೀನು ನನ್ನಲ್ಲಿ ಬಂದ್ಬಿಟ್ಟು ನಿನ್ನ ಬೇಟೆ ಆಡಿಕೊಂಡು ನೀನು ವಿನೋದವಾಗಿ ನನ್ನಲ್ಲಿ ಗುರು ಅಂತ ಹೇಳ್ಕೊಂತಾರ. ಅಂತಹ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ನಮ್ಮಲ್ಲಿ ಏನು ಕೆಟ್ಟ ದುರ್ಗುಣಗಳಿದೆ ಅದನ್ನು ಮೊದಲು ನಿರ್ಮೂಲನೆ ಮಾಡ್ಕೋಬೇಕು. ಹೇ ದೇವ, ಹೇ ಶಿವ, ನನಗೆ ಅದನ್ನು ಮಾಡಿಸು ಅಂತ ಕೇಳಿಕೊಳ್ಳುವ ಕಳಕಳಿಯ ಪ್ರಾರ್ಥನೆ. ಅಶನಂ ಗರಳಂ ಪಡಿಕಲಾಪೋ ವಸನಂ ಚರ್ಮ ಚ ವಾಹನಂ ಮಹೋಕ್ಷಗ ಮಮ ದಾಸ್ಯಸಿ किं किमस्ति शम्भो तव पदाम्बुजभक्तिं एव देहि तव पदाम्बुजभक्तिमेव देहि. ಹೌದು, ನಮ್ಮ ಗುರುಗಳ ಕಿತ್ತಾಕಾಯಿತು. ಇವಾಗ ಒಂದು ಜಾಗದಲ್ಲಿ ಪಾತ್ರೆಗೆ ಮೊದಲು ಬೆಳೆದ್ಬಿಟ್ಟಿರುತ್ತೆ, ಅದನ್ನು ಕಿತ್ತಾಕಬೇಕು, ಮುಳ್ಳು ಗಿಡಗಳನ್ನ ಕಿತ್ತಾಕಬೇಕು. ಕಿತ್ತಾಕ್ಬಿಟ್ಟು ನಾವು ಒಳ್ಳೆ ಬೀಜವನ್ನು ಬಿತ್ತದೇ ಇದ್ದರೆ ಮತ್ತೆ ಅದೇ ಗಿಡಗಳು ಬೆಳೆಯುತ್ತೆ. ಆದ್ದರಿಂದ ನಾವು ಶಿವನ ಪ್ರಾರ್ಥನೆ ಮಾಡ್ತಾರೆ, ಆಚಾರ್ಯರು ಮಾಡುವಂತಹ ಪ್ರಾರ್ಥನೆ ಇದು. ಅಂದರೆ ನಮಗೆ ಇದು ಬೋಧನಾ ರೂಪ. ಬರೀ ಗುರುಗಳನ್ನ ಹೋಗಿಸಿದ್ರೆ ಸಾಕು, ಅದನ್ನು ನಿವಾರಣೆ ಮಾಡಿ ನಮಗೆ ಸದ್ಬುದ್ಧಿಯನ್ನು, ಸದ್ಬೀಜವನ್ನ ಬಿತ್ತುವಂತಹ ಒಂದು ಕಾರ್ಯವನ್ನು ಮಾಡಪ್ಪ ಅಂತ ಕೇಳ್ಕೊತಾರೆ. ಏನು ಅದು ಸದ್ಬೀಜ? ಮುಖ್ಯವಾದದ್ದು ಯಾವುದು ಅಂದರೆ ಭಕ್ತಿ. ನಾವು ಒಂದು ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನು ತರ್ತೀವಿ, ಬೆಳ್ಳಿಯ ಅಂಗಡಿಗೆ ಹೋಗಿ ಬೆಳ್ಳಿಯನ್ನು ತರ್ತೀವಿ, ಸಿರಿಧಾನ್ಯದ ಅಂಗಡಿಗೆ ಹೋಗಿ ಸಿರಿಧಾನ್ಯವನ್ನು ತರ್ತೀವಿ. ಅದೇ ರೀತಿ ಶಿವನಲ್ಲಿ ಏನು ಕೇಳ್ಬೋದು ನಾವು? ಅವನ ಹತ್ರ ಏನಿದೆ ಅಂದರೆ ಅಶನಂ ಗರಗಂ, ತಿನ್ನಕ್ಕೆ ಏನಾದರೂ ನನಗೆ ಇವತ್ತು ಚಿರೋಟಿ ಕೊಡು, ಪೇಳಿ ಕೊಡು, ಭಕ್ಷ್ಯ ಕೊಡು, ಭೋಜ ಕೊಡು, ಅಥವಾ ಈಗಿನ ಹುಡುಗರ ಥರ ಬೇರೆ ಬೇರೆ ಒಂದು ವಸ್ತುಗಳನ್ನ ಕೊಡು ಅಂತ ಕೇಳಕ್ಕೆ ಅವನ ಹತ್ರ ಏನಿಲ್ಲ. ಅವನು ತಿನ್ನೋದೇ ಜರನ ವಿಷವನ್ನು ಇಟ್ಕೊಂಡಿದ್ದಾನೆ. ಮತ್ತೆ ಫಣಿ ಕಲಾಪು, ನನಗೆ ಒಂದು ಕೌಸುಗ ಕೊಡು, ಚಿಂತಾಮಣಿಯನ್ನು ಕೊಟ್ಕೊಡು, ನಾನು ಹಾಕೋತೀನಿ, ಆ ಒಂದು ಅಲಂಕಾರ ಮಾಡ್ಕೋತೀನಿ ಅನ್ನಕ್ಕೆ ಅವನೆಲ್ಲ ಫಣಿ, ಎಲ್ಲ ನಾಗಾಭರಣ ಅವರದ್ದು. ಮಲಗಲು ನಾಗ, ಹಾಕೊಳ್ಳೋದು ನಾಗ, ಭೀಮಾಂಗದಾಯ ಭುಜನಾಂಗದಾಯ ಅಂತ ಹೇಳ್ತಾರೆ. ಚಿತಾರ ಚಪುಂಜ ವಿಚರ್ಚಿತಾಯ ಕಪಾಲಮಾನಾಂಕಿತ ಕಂದರಾಯ
ನಮಃ ಶಿವಾಯ ಚ ನಮಃ ಶಿವಾಯ ಅಂತ ಅವರ ಅರ್ಧನಾರೀಶ್ವರ ಸ್ತೋತ್ರದಲ್ಲಿ ತುಂಬ ಚೆನ್ನಾಗಿ ಬರೆಸ್ತಾರೆ ಶಿವನ ಹೀಗಿದ್ದಾನೆ ಅಂತ. ಯಾಕೆಂದ್ರೆ ಅವ್ರಿಗೆ ನಿರೀಶ್ವರಾಯ ನಿಖಿಲೇಶ್ವರ, ಇವ್ರಿಗೆ ಏನು ಐಶ್ವರ್ಯ ಇಲ್ಲ, ಅವ್ರಿಗೆ ಎಲ್ಲ ಐಶ್ವರ್ಯ ಇದೆ, ಆದರೆ ಏನು ಕಾಣಿಸಲ್ಲ, ಏನು ಇಲ್ಲ. ನಿಜವಾದ ಐಶ್ವರ್ಯ ಯಾವುದು ಅಂತ ಕೇಳಿದಾಗ ನಿಮಗೆ ಏನು ಹೋಗಿ ಪೀತಾಂಬರವನ್ನು ಕೊಡ್ತೀಯಾ, ನನಗೆ ಬೆಲೆ ಬಾಳುವ ವಸ್ತುವನ್ನು ಕೊಡ್ತೀಯಾ ಅಂದರೆ ಇಲ್ಲ, ಅವನು ಹಾಕೊಳ್ಳೋದೇ ವಸನಂ ಚರ್ಮ, ಯಾವುದೋ ಒಂದು ಗಜಂದು ಸಿಂಹಂದು ಒಂದು ಚರ್ಮ ಹಾಕ್ಕೊಂಡು ಓಡಾಡ್ಕೊಂಡಿದ್ದಾನೆ, ಅದನ್ನೇನು ಮತ್ತೆ ಮತ್ತೆ ಬದಲಾಯಿಸೋದು ಇಲ್ಲ, ಆ ರೀತಿ ಇರ್ತಾನೆ. ವಾಹನಂ ಮಹೋಕ್ಷಣ, ವಾಹನ ಹೋಗಿ ಬೆಲೆ ಬಾಳುವಂಥ ಕೋಟಿ ಕೋಟಿ ಕೊಡುವಂತಹ ಒಂದು ಲೇಟೆಸ್ಟ್ ಮಾಡೆಲ್ಗಳು ಯಾವ್ದು ಕೇಳೋಣ ಅಂದರೆ ಸಾಧ್ಯನೇ ಇಲ್ಲ. ಅವರು ಹಳೆಯ ಒಂದು ಮಹೋಕ್ಷ ಒಂದು ವೃಷಭವನ್ನು ಇಟ್ಕೊಂಡು ನಂದಿಯನ್ನು ಇಟ್ಕೊಂಡೇ ಇದ್ದಾನೆ. ಅದೆಲ್ಲ ಮಮ್ಮ ದಾಸ್ಯ ಸಿಕ್ಕಿಂ, ನೀ ಏನು ಕೊಡ್ತೀಯ ಶಿವ, ಈ ಮಸ್ತಿ ನಿನ್ನಂತರ ಏನಿದೆ ಅಂತ ಹೇಳ್ಕೊಂಡು ಕೊನೆಗೆ ಹೇಳ್ತಾರೆ, ಭಕ್ತಿ ಏವ ದೇವಿ, ಕೇವಲ ಭಕ್ತಿಯನ್ನು ಕೊಡು, ನನಗೆ ಬೇರೆ ಏನು ಬೇಡ ಅಂತ ಒಂದು ಪ್ರಾರ್ಥನೆ ಮಾಡುವಂತಹ ಉತ್ತಮ ಶ್ಲೋಕ ಇದು ಶಿವಾನಂದರಲ್ಲಿ. ನಮಗೆಲ್ಲ ಬೋಧನೆ ಮಾಡಿ ಈ ರೀತಿಯಲ್ಲ ಒಂದು ಭಕ್ತಿ ಮಾರ್ಗವನ್ನು ಪ್ರಚೋದನೆ ಮಾಡುವಂತಹ ಒಂದು ಗ್ರಂಥ ಶಿವಾನಂದರಲ್ಲಿ. 100 ಶ್ಲೋಕಗಳು, ಅದರಿಂದ ಆಯ್ದ 2 ಶ್ಲೋಕಗಳನ್ನು ಈಗ ಹೇಳ್ತಾರೆ. ಇನ್ನು ಮುಂದೆ ಮಾ ಕುರು ಧನ ಜನ ಯೌವನ ಗರ್ಭೋ ಹರತಿ ನಿಮೇಷಾತ್ ಕಾಲ ಸರ್ವೋ ಮಾಯಾಮಯಮಿದಮಖಿಲ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ, ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ ಭಜಗೋವಿಂದ ಆರಿಸಿರುವಂತಹ ಕೆಲವು ಶ್ಲೋಕಗಳು. ಯಾಕೆಂದರೆ ಅದು ಕೇಳಕ್ಕೆ ತುಂಬ ಹಿತವಾಗಿದೆ. ಭಜಗೋವಿಂದಂ ಚಿಕ್ಕ ಮಕ್ಕಳು ಒಂದು ಪದಲಾಲಿಕೆಯಿಂದ ಕೂಡಿ ಹೇಳುವಂಥದ್ದು, ಆದರೆ ಅದರೊಳಗೆ ಪೂರ್ತಿ ಸಂಪೂರ್ಣವಾಗಿರುವ ಒಂದು ತತ್ವ ಬೋಧನೆ ಉಪನಿಷತ್ ಸಾರವನ್ನೇ ಅಡಗಿಸಿದ್ದಾರೆ ಆಚಾರ್ಯರು ಇದರೊಳಗೆ. ಅದರೊಳಗೆ ಹೇಳ್ತಾರೆ, ಹೇಗೆ ಇರಬೇಕು ಹಾಗಿದ್ರೆ ನಾವು ಭಕ್ತಿಯನ್ನು ನೀವು ಕೊಡ್ತೀಯ, ನಾವು ಈ ಸಂಸಾರದಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ದಾರೆ ಈ ಶ್ಲೋಕದಲ್ಲಿ. ಮಾತುರು ಧನ ಜನ ಯೌವನ ಗರ್ವಂ, ನೀನು ನಿನ್ನ ಹತ್ರ ತುಂಬ ದುಡ್ಡಿದೆ, ಹೌದು ದುಡ್ಡಿದ್ದವನೇ ದೊಡ್ಡಪ್ಪ, ಕಾಂಚನಮೇವ ಆಶ್ರಯ ಇಂತಿ ಸರ್ವೇ ಗುಣಾಹ ಅಂತ ಹೇಳ್ತೀವಿ. ಆದ್ರೂ ಎಷ್ಟು ದಿವಸ ಇರುತ್ತೆ, ಅದು ಎಷ್ಟು ಕಾಲ ಇರುತ್ತೆ. ಹಾಗೆಯೇ ಜನಬಲ ಇದೆ ಅಂತ ನಾನು ಅನ್ಕೋಬೋದು, ಯೌವನ ನನಗೆ ಶಕ್ತಿ ಬಲ ಇದೆ, ದೇಹದ ಶಕ್ತಿ ಇದೆ ಅಂತ ಅನ್ಕೋಬೋದು. ಇದೆಲ್ಲ ಇಟ್ಕೊಂಡು ನೀವು ಗರ್ವವನ್ನು ಮಾಡಬೇಡ, ಅಹಂಕಾರವನ್ನು ಮಾಡ್ಕೋಬೇಡ. ದುರ್ಯೋಧನಿಗೆ ಇತ್ತು 99 ಜನ ಸಹೋದರರು ಇದ್ದರು, ರಾಜಕುಮಾರ, ಅವನಿಗೆ ಹೇಳಿದಂತೆ ಕೇಳುವಂತಹ ತಂದೆ ಪರಿಸರ ಇತ್ತು. ಆದ್ರೂ ಹರತಿ ನಿವೇಶ ಕಾಲ ಸರ್ವಂ, ಒಂದೇ ಒಂದು ಕ್ಷಣದಲ್ಲಿ ಅದೆಲ್ಲ ನಾಶ ಆಗ್ಬಿಡುವುದು. ಆದ್ದರಿಂದ ಅದನ್ನು ನೀವು ಗರ್ವವನ್ನು ಪಡಬೇಡ. ಯಾಕೆ ಅದು ಗರ್ವವನ್ನು ಪಡಬೇಡ? ಹೇಗೆ ಹೋಗುತ್ತೆ? ಕಾತೆ ಕಾಂತ ಕಷ್ಟೇ ಪುತ್ರ ಸಂಸಾರವೋ ಅತೀವ ವಿಚಿತ್ರ ಅಂತ ಹೇಳ್ತಾರೆ. ಎಲ್ಲೋ ಇದ್ದು ಎಲ್ಲೋ ಬೆಳೆದ್ರು, ಆ ಹೆಂಡತಿಯನ್ನು ಇಟ್ಕೊಂಡು ಇವ್ರು ನನ್ನ ಜೊತೆನೇ ಇರ್ತಾನೆ, ಈ ಪತಿಯನ್ನು ಇಟ್ಕೊಂಡು ಇವ್ರು ನನ್ನ ಜೊತೆನೇ ಇರ್ತಾರೆ ಅನ್ನೋ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಡ, ಆಸಕ್ತಿಯನ್ನು ಆಗಬೇಡ, ಅತಿಯನ್ನು ಬೆಳೆಸ್ಕೋಬೇಡ. ಯಾಕೆಂದರೆ ಇದೆಲ್ಲ ಮಾಯಾ ಅಂತ ಹೇಳ್ತಾರೆ. ಮಾಯಾ ಅನ್ನೋ ಪದಕ್ಕೆ ಮಾನಾತ್ ಯಾತಿ, ನಮಗೆ ಕಣ್ಣಿಗೆ ಕಾಣಿಸಲ್ಲ, ಅದು ಹೊರಟೋಗೋದು. ಇವಾಗ ನಾವು ಚಿಕ್ಕ ಮಕ್ಕಳಿಗೆ ಹೇಳ್ತೀವಿ ಸುಮಂತ್ರಗಾಳಿ ಕಾಕ ಹುಷಾರೆಲ್ಲ ಹೇಳ್ತೀವಿ, ಅಂದರೆ ಕಾಣಿಸುತ್ತೆ ಎಲ್ಲೋ ತಪ್ಪೋಗುತ್ತೆ, ದೃಷ್ಟ ನಷ್ಟ ಅಂತ ಹೇಳ್ತೀವಿ. ಕಾಣಿಸಿರುತ್ತೆ ಆದರೆ ನಾಶ ಆಗಿಬಿಡುತ್ತೆ, ಅದನ್ನು ನಾವು ಮಾಯೆ ಅಂತ ಹೇಳ್ತೀವಿ. ಮಾಯಾಮಯವಿದ. ಇವಾಗ ಎಷ್ಟೋ ವರ್ಷಗಳಿಂದ ಒಂದು ಪಾದಪ ಇತ್ತು, ವೃಕ್ಷ ಇತ್ತು, ಎಷ್ಟೋ ವರ್ಷಗಳಿಂದ ಒಂದು ನದಿ ಹರಿತಾ ಇತ್ತು, ಪರ್ವತ ಇತ್ತು. ಆದರೆ ಸಾವಿರಾರು ವರ್ಷಗಳ ಆದ ಮೇಲೆ ಅದೇ ಪರ್ವತ ಇರುತ್ತೆ, ಅದೇ ನದಿ ಇರುತ್ತೆ ಅಂತ ಖಂಡಿತ ಹೇಳೋಣ. ಇನ್ನು ಜನರ ವಿಚಾರ ಏನು? ಆದ್ದರಿಂದ ಯಾವುದು ಇದ್ದು ಹೋಗುತ್ತೋ ಅದೆಲ್ಲ ಮಾಯಾ, ಇದನ್ನು ನಂಬೇಡ. ಇದನ್ನು ಹಿತ್ವ, ಅದರ ತ್ಯಕ್ತ್ವ, ಬಿಟ್ಬಿಡು, ದೂರ ಕಳಿಸ್ಬಿಡು ಇದನ್ನು. ಆವಾಗ ದೂರ ಕಳಿಸಿದ್ರೆ ನಮಗೆ ಏನಾದರೂ ಬೇಕಲ್ಲ ಆಲಂಬನೆಗೆ. ಯಾವುದು ಅಂದರೆ ಅವರೇ ಹೇಳ್ತಾರೆ, ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವ, ಜ್ಞಾನವನ್ನು ತಿಳ್ಕೊಪ್ಪ ಸ್ವಲ್ಪ, ಇದು ಬೇಡ ಅಂತ ಹೇಳಿ ನೀನು ಬ್ರಹ್ಮಪದವನ್ನು ಹಿಡ್ಕೋ, ಬ್ರಹ್ಮ ಸ್ಥಾನವನ್ನು ಹಿಡ್ಕೋ ಅಂತ ಒಂದು ಉಪದೇಶವನ್ನು ಮಾಡ್ತಾ ಇದ್ದಾರೆ.
ಅದನ್ನೇ ಹೇಳ್ತಾರೆ ಮೂಢ ಜೈ ಧನಾಗಮ ಕೃಷ್ಣ ಅಂತ. ಈಶಾವಾಸ್ಯ ಉಪನಿಷತ್ನಲ್ಲೂ ಅದನ್ನೇ ಹೇಳ್ತಾರೆ. ಈಶಾವಾಸ್ಯ ಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜೀತಾಹ ಅಂತ ಹೇಳ್ತಾರೆ. ಇದನ್ನ ಬಿಟ್ಬಿಡು, ನೀನು ಆಸೆ ಪಡಬೇಡ ಅನ್ನೋ ಒಂದು ವಿಷಯವನ್ನ ಹೇಳ್ಕೊಂಡು ಮುಂದೆ ನಮ್ಮ ವಾಸ್ತವಿಕತೆಯನ್ನ ಹೇಳ್ತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ निश्चलतत्वे जीवन्मुक्ति निश्चलतत्वे जीवन्मुक्ति ನಮಗೆ ಒಂದು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಕೊಟ್ಬಿಟ್ರು, ಬ್ರಹ್ಮಪದಕ್ಕೆ ಹೋಗ್ಬೇಕು ಅಂತ. ಅಂದ್ರೆ ನಮ್ಗೆ ಯಾರೋ ಕರೀತಾರೆ, ಒಂದು ಲೊಕೇಶನ್ ಕಳಿಸಿರ್ತಾರೆ, ಈ ಒಂದು ಅಡ್ರೆಸ್ ಕೊಟ್ಬಿಟ್ಟು ಇದಕ್ಕೆ ಬನ್ನಿ ಅಂತಾರೆ. ಆದರೆ ಅದಕ್ಕೆ ಹೋಗೋಕ್ಕೆ ಒಂದು ಯಾನ ಬೇಕಲ್ಲ. ಒಂದು ಇಲ್ಲಿಂದ ನಾವು ಇನ್ನೊಂದು ಕಡೆಗೆ ಹೋಗೋಕ್ಕೆ ಯಾವುದಾದ್ರೂ ಸಾಧನೆ ಬೇಕು. ಊಬರ್ ಬುಕ್ ಮಾಡ್ಕೋತೀವೋ, ಒಂದು ಟ್ಯಾಕ್ಸಿ ತಗೋತೀವೋ, ಒಂದು ಕಾರ್ ತಗೋತೀವೋ, ಈ ರೀತಿ ಬೇಕಲ್ಲ. ಅದು ಯಾವುದಪ್ಪ ನಾವು ಬ್ರಹ್ಮಪದಕ್ಕೆ ಹೋಗೋಕ್ಕೆ ಅನ್ನೋಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ತುಂಬ ಸುಲಭವಾದದ್ದು ಸತ್ಸಂಗ ಅಂತ. ಸತ್ಸಂಗತ್ವೇ ನಿಸ್ಸಂಗತ್ವ. ಸತ್ತಿನ ಸಂಘ ಮಾಡು, ಬೇರೆ ಸಂಘ ಮಾಡಬೇಡ. ಸಂಘ ಅಂದರೆ ಆಸಕ್ತಿ, ಜೊತೆ ಬೇರು. ಸತ್ಪುರುಷರು ಇರ್ಬೋದು, ಅಥವಾ ಸತ್ಪುರುಷರು ಜನರೇ ನಿಮಗೆ ಸಿಗಬೇಕು ಅಂತೇನಿಲ್ಲ. ಸದ್ಗ್ರಂಥಗಳನ್ನು ಓದು, ಸತ್ತಿನ ವಿಚಾರವನ್ನು ಮಾಡು. ಆಗ ನಿಮಗೆ ಬೇರೆ ಈ ಲೌಕಿಕ ಪ್ರಪಂಚದೆಲ್ಲ ತಾನಾಗ್ತಾನೆ ಬಿಟ್ಟು ಹೋಗುತ್ತೆ. ನೀವು ಗಂಗಾ ನದಿಯಲ್ಲಿ, ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿದಾಗ ಬೇರೆ ಯಾವುದೋ ಒಂದು ಕಡೆ ಮಡು ಸಿಕ್ಕರೆ ಅದರೊಳಗೆ ಸ್ನಾನ ಮಾಡಬೇಕು ಅಂತ ಅನಿಸಲ್ಲ. ಯಾಕೆಂದರೆ ಉತ್ತಮವಾದ ಸುರ ನದಿಯಲ್ಲಿ ನಾವು ಸ್ನಾತರಾಗಿದ್ದೀವಿ. ಆದ್ದರಿಂದ ಇದು ಬೇಡ ಅನಿಸುತ್ತೆ. ಅದಕ್ಕೆ ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವ. ನಿಸ್ಸಂಗ ಆಗತ್ತೆ, ವ್ಯಾವಹಾರಿಕ ಪ್ರಪಂಚದಲ್ಲಿ ನಿರಾಸಕ್ತಿ ಬರುತ್ತೆ. ನಿಸ್ಸಂಗತ್ವೇ ನಿರ್ಮೋಹತ್ವ. ಆಗ ನನಗೆ ನಾನು ನನ್ನದು ಅನ್ನೋದು ಬಿಟ್ಟು ಹೋಗುತ್ತೆ. ಯಾವಾಗ ಈ ಪ್ರಾಪಂಚಿಕ ವಿಷಯದಿಂದ ನಾವು ದೂರ ಆಗ್ತೀವಿ, ಆಗ ನನಗೆ ಬಂಧನ ಕಡಿಮೆ ಹಾಕೊಂಡು ಹೋಗುತ್ತೆ. ನಿರ್ಮೋಹತ್ವೇ ನಿಶ್ಚಲ ತತ್ವ. ನಾವು ಮನಸ್ಸಲ್ಲಿ ಯಾಕೆ ಜ್ಞಾನ ಮಾಡೋಕ್ಕೆ ಕೂತ್ಕೊಂಡ್ರೆ ಬೇರೆದೆಲ್ಲ ಬರುತ್ತೆ ಅಂದರೆ, ನನಗೆ ನಾನೊಂದು ಈ ದೇಹ ಅಂದ್ಕೊಂಡ್ಬಿಡ್ತೀವಿ. ನಾನೊಂದು ಸ್ತ್ರೀ, ನಾನೊಂದು ಅದು ಓದಿದ್ದೀನಿ, ಇದು ಅಧಿಕಾರಿ, ಇಷ್ಟೊಂದು ದುಡ್ಡಿದೆ, ನನಗೆ ಮಕ್ಕಳಿದ್ದಾರೆ, ಸ್ನೇಹಿತರಿದ್ದಾರೆ, ಇದೆಲ್ಲವನ್ನು ತಗೊಂಡ್ಬಿಡ್ತೀವಿ. ಆದ್ದರಿಂದ ನಮಗೆ ನಿಶ್ಚಲ ತತ್ವ ಇರಲ್ಲ. ಆದರೆ ನಿರ್ಮೋಹವಾದಾಗ ನಿಶ್ಚಲ ತತ್ವವು ಬರುತ್ತೆ. ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳ್ತಾರೆ. ನಿಶ್ಚಲ ತತ್ವ ಆದಾಗ ಅದೇ ಜೀವನದಲ್ಲಿ ಇರುವಂತಹ ಆನಂದ, ಅದಕ್ಕಿಂತ ಬೇರೆ ಏನೂ ಇಲ್ಲ. ಅದಕ್ಕೆ ಹೇಳ್ತಾರೆ ಕೆಲವು ಸಲ ಅದು ಮಾಡ್ತೀವಿ, ಇದು ಮಾಡ್ತೀವಿ. ಕ್ವಚಿತ್ ಕಥಾ ಕರ್ಣನೈಹಿ ಕ್ವಚಿತ್ ಕಥಾ ನಟಿ ರುತಿಭಿ. ನಮಸ್ಕಾರ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ಏನೇನೋ ಅನ್ನೋದನ್ನು ಮಾಡ್ಕೊಂಡು ಜೀವನ ಮುಕ್ತಸ್ಥರು ಅಂತ. ಜೀವನದಲ್ಲಿ ಮುಕ್ತನಾಗ್ಬಿಡ್ತಾನೆ ಅವನು. ಈ ಆನಂದ ಅನ್ನೋದು ಬರೋದು ಕೇವಲ ಸತ್ತಿಂದ. ಆದ್ದರಿಂದ ಸತ್ತು ಚಿಂತನೆಯನ್ನು ಮಾತ್ರ ಮಾಡೋದಿರೋ, ಸಾದಷ್ಟು ಸತ್ಸಂಗವನ್ನೇ ಮಾಡ್ಕೊಂಡಿರೋ ಅಂತ ಬೋಧನೆ ಮಾಡುವಂತಹ ಒಂದು ಶ್ಲೋಕ. ತ್ವಯಿಮಯಿ ಚಾನ್ಯತ್ರೈಕೋ ವಿಷ್ಣು ಯಥಂ ಕುಪ್ಯಸಿ ಮಯ್ಯ ಸಹಿಷ್ಣು ಸರ್ವಸ್ಮಿನ್ನಪಿ ಪಶ್ಚಾತ್ಮಾನಂ ಸರ್ವತ್ರೋತ್ಸೃಜ ಭೇದಜ್ಞಾನಂ ಸರ್ವತ್ರೋತ್ಸೃಜ ಭೇದಜ್ಞಾನಂ
ಅಭೇದವನ್ನು ನಿವಾರಣೆ ಮಾಡುವಂತಹ ತತ್ವಬೋಧಕ ಒಂದು ಶ್ಲೋಕ. ತ್ವಯಿ ಮಯಿ ಚ ಅನ್ಯತ್ರ ಏಕೋ ವಿಷ್ಣು. ವಿಷ್ಣು ಇವನು ಒಬ್ಬನೇ, ಆದರೆ ಅವನು ವಿಶ್ವಂ ವಿಷ್ಣು ಅಂತ ಹೇಳ್ತೀವಿ. ವಿಶ್ವವೆಲ್ಲ ವಿಷ್ಣುವೇ. ಅವನ ಒಂದು ಪರ್ವತಗಳನ್ನು ನಾವು ನೋಡಿದಾಗ ಆ ವಿಷ್ಣುವಿನ ಒಂದು ನಾಡಿಗಳು, ನದಿಗಳನ್ನ ನೋಡಿದಾಗ ನಾಡಿಗಳು ಅಂತ ಹೇಳ್ತೀವಿ, ವೃಕ್ಷಗಳನ್ನ ನೋಡಿದಾಗ ಅವನ ರಕ್ತ ಬಳಿಗಳು ಅಂತ ಹೇಳ್ತೀವಿ. ಈ ರೀತಿ ಅವನದ್ದು ಪರ್ವತ ಆಗಲಿ ನದಿಗಳಾಗಲಿ ಯಾವ ಲೋಕವನ್ನು ನೋಡಿದ್ರೆ ವಿಷ್ಣುವಿನ ಭಾಗವೇ ವಿಶ್ವ ಅಂತ ಹೇಳ್ಕೊಳ್ತೀವಿ. ಹಾಗಿರುವಾಗ ಅದನ್ನು ಬಿಟ್ಟು ಬೇರೆ ಏನು ಇಲ್ಲೇ ಇಲ್ಲ. ನಿನ್ನಲ್ಲೂ ನನ್ನಲ್ಲೂ ಇರೋದು ಒಬ್ಬನೇ ವಿಷ್ಣು. ಇವಾಗ ಯಾರೋ ಮನೆಗೆ ಒಬ್ರು ಮೃತರಾದರು ಅಂದ ತಕ್ಷಣ ನಾವು ಹೇಳ್ತೀವಿ ಅವ್ರ ಮನೆಗೆ ಅಂಥವ್ರು ಸತ್ತು ಹೋದ್ರು ಅಂತ. ಇನ್ನೊಬ್ಬರ ಮನೆಗೆ ಯಾರೋ ಮೃತರಾದ್ರು ನಾವು ಮತ್ತೆ ಹೇಳ್ತೀವಿ ಅವರು ಸತ್ತು ಹೋದ್ರು ಅಂತ. ಇನ್ನೊಬ್ಬರ ಮನೆಗೂ ಅದೇ ಪದವನ್ನು ಉಪಯೋಗಿಸ್ತೀವಿ. ಅಂದರೆ ಸತ್ ಅನ್ನೋದು ಒಂದಿತ್ತು, ಆ ಸತ್ಗೆ ಒಂದು ದೇಹ ಆಕಾರ ಇತ್ತು, ಅದು ನಿರ್ಜೀವ ಆಗೋಯ್ತು. ಆ ಸತ್ ಅನ್ನೋದು ಆ ದೇಹದಿಂದ ದೂರ ಹೊರಟೋಯ್ತು. ಅಸತ್ ಮಾತ್ರ ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ಆದ್ದರಿಂದ ತ್ವಯಿ ಮಹೇಚ ಅನ್ಯತ್ರ ಏಕೋ ವಿಷ್ಣು. ನಿನ್ನಲ್ಲಿರೋನು ವಿಷ್ಣು, ನನ್ನಲ್ಲಿರೋನು ವಿಷ್ಣು. ಯಾಕೆ ಎದುರ್ಕೋತೀಯ? ಯಾಕೆ ನೀನು ಕೋಪ ಮಾಡ್ಕೋತೀಯ? ದ್ವಿತೀಯಾನ್ವಯಿ ಭಯಂ ಭವತಿ ಅಂತ ಹೇಳೋದು ಉಪನಿಷತ್. ನೀನು ಎರಡನೇ ಇಲ್ಲ ನೀನೋಗ ಭಯ ಆಗುತ್ತೆ. ನೀನು ಯಾರನ್ನು ಬೈದ್ರು ನಿನಗೆ ಕೋಪ ಬರುತ್ತೆ. ವ್ಯರ್ಥ ಕುಪ್ಯಸಿ, ವ್ಯರ್ಥವಾಗಿ ಕೋಪ ಮಾಡ್ಕೋತಿದೀಯ. ಅವನಲ್ಲಿ ನೀನು ವಿಷ್ಣುವನ್ನಾಗೇ ನೋಡಿದಾಗ ನಿನಗೆ ಕೋಪ ಬರಲ್ಲ. ಆದ್ದರಿಂದ ಸರ್ವತ್ರ ಉತ್ಸೃತ ವೇದ ಜ್ಞಾನ, ಎಲ್ಲ ಕಡೆ ವೇದ ಜ್ಞಾನವನ್ನು ಬಿಡು ಅಂತ ಹೇಳ್ತಾರೆ. ಯಾಕೆಂದರೆ ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತೆಯ ಪಿತೃಪುತ್ರಿಯ ಕಥನ ವೇದತಃ ಅಂತ ಹೇಳ್ಕೊಂಡು ಹೋಗ್ತಾರೆ. ಒಬ್ಬ ಇವತ್ತು ಮಗ ಆಗಿರುವುದು ಅವನೇ ನಾಳೆ ತಂದೆ ಆಗ್ತಾನೆ, ಒಬ್ಬ ಶಿಷ್ಯ ಆಗಿರುವುದು ನಾಳೆ ಅವನು ಗುರು ಆಗ್ತಾನೆ. ಹೀಗೆ ನಾವು ಸುಮ್ಮನೆ ಭೇದವನ್ನು ಮಾಡ್ಕೊಂಡಿರ್ತೀವಿ. ನಿಜವಾದ ಭೇದ ಇಲ್ಲ. ಅದು ಉಪಾಧಿ. ಆ ಕಾಲಕ್ಕೆ ತಕ್ಕಂತೆ ಏನೋ ಒಂದು ಅವನು ಸ್ತ್ರೀ, ಇವನು ಪುಂಸ, ಇವನು ವೃದ್ಧ, ಇವನು ಬಾಲಕ ಅಂತ ಹೇಳ್ತೀವಿ. ಈ ಭೇದ ನಿಜವಾದದ್ದಲ್ಲ, ಔಪಾಧಿಕ ಅಷ್ಟೇ. ಆದ್ದರಿಂದ ಅದನ್ನು ಬಿಡು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾ ಪರಗ ಅನೇನ ವೇದ್ಯಂ ಸಚ್ಛಾಸ್ತ್ರಮಿತಿ. ಅನೇನ ವೇದ್ಯಂ ಸಚ್ಛಾಸ್ತ್ರಮಿತಿ ವೇದಾಂತ ಡಿಂಡಿಮಗ ವೇದಾಂತ ಡಿಂಡಿಮಗ ಶಂಕರಾಚಾರ್ಯರು ವಿಧಿಧ್ಯಾಸನ ಶ್ಲೋಕಗಳು ಅಂತ ಕೇಳಿದ್ದೆ. ಅದರೊಳಗೆ ಒಂದಿನ ಶ್ಲೋಕ ಸ್ವಲ್ಪ ಸಂಪೂರ್ಣ ವೇದಾಂತವನ್ನು ಒಂದು ವಾಕ್ಯದಲ್ಲಿ ಅಡಗಿಸಿಟ್ಟಿದ್ದಾರೆ. ಅದ್ವೈತ ಪ್ರತಿಪಾದನೆ ಮಾಡುವಂತಹ ಶ್ಲೋಕ ಇದು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅಂತ ಹೇಳ್ತಾರೆ. ಬ್ರಹ್ಮ ಒಂದೇ ಸತ್ಯ, ಜಗತ್ತನ್ನದು ಮಿಥ್ಯ ಅಂತ ಹೇಳ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಮಿಥ್ಯ ಅಂದರೆ ಸುಳ್ಳು ಅಂತ ಹೇಳ್ತಾ ಇಲ್ಲ ಆಚಾರ್ಯರು, ಇದ್ದು ಹೋಗುವಂಥದ್ದು. ಅಂದರೆ ತ್ರಿಕಾಲದಲ್ಲೂ ಇರುತ್ತದೆ ಅಂತಹದ್ದು. ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇದೆ ಅನ್ನೋದು ಮಾತ್ರ ಸತ್ಯ. ಇಲ್ಲಿ ಎಲ್ಲವೂ ಮಿಥ್ಯ ಅನ್ನೋ ರೀತಿ ವಿವರಣೆ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಬ್ರಹ್ಮವೇ ಮೂಲ, ಅದು ಯಾವತ್ತೂ ಇರುತ್ತೆ. ಒಂದೊಂದ್ಸರಿ ಒಂದೊಂದು ರೀತಿ ಕಾಣಿಸ್ತಾ ಇರುತ್ತೆ. ಚಿನ್ನ ಇದೆ, ಅದು ಒಂದ್ಸರಿ ಉಂಗುರ ಆಗ್ಬೋದು, ಒಂದ್ಸರಿ ಬಳೆ ಆಗ್ಬೋದು, ಒಂದ್ಸರಿ ಓಲೆ ಆಗ್ಬೋದು, ಒಂದ್ಸರಿ ಸರ ಆಗ್ಬೋದು. ಆದರೆ ಮೂಲವಾಗಿ ಚಿನ್ನ ಅಷ್ಟೇನೆ. ಅದು ಭೇದಗಳು, ಆಕಾರ ಭೇದದಿಂದ ನಾವು ಅದಕ್ಕೆ ಹೆಸರುಗಳನ್ನ ಬೇರೆ ಕೊಡ್ತೀವಿ, ನಾಮ ಬೇರೆ ಆಗುತ್ತೆ. ಆದ್ದರಿಂದ ಮೊದಲು ಇದ್ದಿದ್ದು ಸತ್ಯ, ಈಗಲೂ ಇರೋದು ಸತ್ಯ. ಸತ್ಯ ಅನ್ನೋದು ಒಂದೇ. ಛಾಂದೋಗ್ಯ ಉಪನಿಷತ್ನ ಹೇಳ್ತಾರೆ, ಸದೈವ ಸೌಮ್ಯ ಇದಮಗ್ರ ಆಸೀತ್ ಸೊ ಅಚಿಂತೆಯೇ ಅಹಂ ಪ್ರಭುಸ್ಯಾಂ ಪ್ರಜಾಯೇಯ ಇತಿ. ಒಂದೇ ಇತ್ತು, ಆಮೇಲೆ ಬಹು ಆಯಿತು ಅಷ್ಟೇನೆ. ಆದ್ದರಿಂದ ಸತ್ಯ ಒಂದೇ ಇರಕ್ಕೆ ಸಾಧ್ಯ. ಇವಾಗ 4×4 ಅಂದರೆ 16 ಬಿಟ್ಬಿಟ್ಟು ಬೇರೆ ಎಷ್ಟೇ ನಿಮಗೆ ಅಂಕಗಳನ್ನ ತಗೋಬೋದು, ಎಷ್ಟೆಷ್ಟು ಅಂಕಗಳನ್ನ ತಗೋಬೋದು. 14 ಒಂದೇ ಸತ್ಯ, ಇನ್ನು ಮಿಕ್ಕಿದ್ದಷ್ಟೇ ಸತ್ಯ ಅಲ್ಲ.
ಅದನ್ನು ಅವ್ರು ಹೇಳ್ತಾ ಇದ್ದಾರೆ ಒಂದೇ ಸತ್ಯ ಅಂತ. ಆ ಜಗನ್ನಿತ್ಯ, ಜೀವವು ಬ್ರಹ್ಮ ಒಂದೇ. ಆದರೆ ನಮಗೆ ಅಜ್ಞಾನ ಇರುತ್ತೆ, ನಮಗೆ ಅಪೂರ್ತಿ ಜ್ಞಾನ ಇರಲ್ಲ, ಏನೇನೋ ತಪ್ಪು ತಿಳುವಳಿಕೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಮಿಥ್ಯಾ ಜ್ಞಾನ, ಯಾವುದೋ ಒಂದು ಹಗ್ಗವನ್ನು ನೋಡ್ತೀವಿ, ಅದನ್ನು ಸರ್ಪ ಅಂದ್ಕೊಂಡು ಹೆದರ್ಕೊಂಡ್ಬಿಡ್ತೀವಿ. ಆ ಹತ್ರ ಹೋಗಿ ಅದನ್ನು ಒಬ್ಬರು ದೀಪ ಬಿಟ್ಟು ನಮಗೆ ತೋರಿಸಿದ್ರೆ ಇದು ಕೇವಲ ಹಗ್ಗ ಅಪ್ಪ ಹೆದರ್ಕೋಬೇಡ ಅಂದಾಗ ನನಗೆ ಗೊತ್ತಾಗುತ್ತೆ. ಆದ್ದರಿಂದ ಜೀವವೇ ಬ್ರಹ್ಮ, ಇದೇ ವೇದ್ಯರ ತಿರುವು ಅಂತ ಹೇಳ್ಕೊಟ್ಟು ಈ ಅದ್ವೈತ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ ಪರಗ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿರಾತ್ಮ ಜ್ಯೋತಿ ಶಿವೋಸ್ಮ್ಯಹಂ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿರಾತ್ಮ ಜ್ಯೋತಿ ಶಿವೋಸ್ಮ್ಯಹಂ ನನ್ನ ಒಳಗೂ ಜ್ಯೋತಿ, ಹೊರಗೂ ಜ್ಯೋತಿ, ಜ್ಯೋತಿ ಬಿಟ್ಟು ಬೇರೆ ಏನೂ ಇಲ್ಲ. ಆದರೆ ನಾವು ಆ ಜ್ಯೋತಿಗೆ ಒಂದು ಮಸ್ಕ ಹಾಕ್ಕೊಂತೀವಿ. ಸೂರ್ಯ ಪ್ರಕಾಶಮಾನವಾಗಿದ್ದಾರೆ, ಮೋಡ ಬರುತ್ತೆ, ನನಗೆ ಬೆಳಕಿಲ್ಲ ಅಂತ ಅನ್ಕೋತೀವಿ. ಆದರೆ ಜ್ಯೋತಿ ಎಲ್ಲೆಲ್ಲೂ ಇರೋದು. ಇದನ್ನು ಏಕಶ್ಲೋಕಿ ಅಂದರೆ ಆಚಾರ್ಯ ಹೇಳಿರೋದು. ಸಾಮಾನ್ಯ ದೀಪ ಹಚ್ಚುವಾಗ ಹೇಳ್ತೀವಿ, ಕಿಂ ಜ್ಯೋತಿ ತವ ಭಾನುಮಾನ ಅಗ್ನಿ ಅಂತ. ಬೆಳಗಿನಲ್ಲಿ ಸೂರ್ಯ ಇರ್ತಾನೆ, ರಾತ್ರಿ ಚಂದ್ರ ಇರ್ತಾನೆ. ಅದನ್ನು ನೋಡೋಕ್ಕೆ ನಮಗೆ ಕಣ್ಣಿದೆ ಅನ್ಕೋತೀವಿ. ಆದರೆ ಕಣ್ಣು ಮುಚ್ಚಿದಾಗಲೂ ಕತ್ತಲೆ ಆದಾಗಲೂ ಹೇಗೆ ಹೋಗ್ತೀವಿ ಅಂದರೆ ನಮ್ಮ ಬುದ್ಧಿ ತೋರಿಸುತ್ತೆ. ಆ ಬುದ್ಧಿಗೆ ಪ್ರಚೋದನೆ ಮಾಡೋನು ಯಾರು ಅಂದರೆ ಜ್ಯೋತಿಷ್ ಸ್ವರೂಪ, ಜ್ಯೋತಿಷ್ ತರಸ್ಮಿ ಪ್ರಭು ಅಂತ ಹೇಳ್ತೀವಿ. ಅಂತಹ ಜ್ಯೋತಿ ನಾನು ಎಲ್ಲೆಲ್ಲೂ ಜ್ಯೋತಿಯನ್ನೇ ನೋಡಿಕೊಂಡು ಆನಂದದಿಂದ ಆ ಜ್ಞಾನದ ಆನಂದವನ್ನು ಪಡ್ಕೊಂಡು ನಮ್ಮ ಒಂದು ಅನುಭವವನ್ನು ಪಡ್ಕೊಂಡು ಸಂತೋಷದಿಂದ ಇದ್ದು ಸತ್ಯವಾದ ಅರಿವನ್ನು ಪಡೆಯೋಣ, ಅನುಭವಿಸೋಣ ಅನ್ನುವಂತಹ ಹೇಳುವ ಶ್ಲೋಕ. ಕೊನೆಯದಾಗಿ ಗುರುಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.